ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಸ್ವ್ಯಾಗ್ ಸಖಿ ಮೀರಾ. ಇದೀಗ ನೀವು ಕೇಳಲಿದ್ದೀರಿ ಹರಟೆ ಕಾರ್ಯಕ್ರಮ. ಇಂದಿನ ಹರಟೆ ಕಾರ್ಯಕ್ರಮದ ವಿಷಯ ಆಧುನಿಕ ಮಹಿಳೆಯರು. ಈ ಹರಟೆಯಲ್ಲಿ ಬಾಜು ಮನಿ ಕಾಕ ಆಗಿ ಮಾತನಾಡುತ್ತಿರುವವರು ಡಾಕ್ಟರ್ ಶ್ರೀರಂಗ ಜೋಶಿ ಅವರು, ಶಾಂತಕ್ಕಳಾಗಿ ಶ್ರೀಮತಿ ಸಂಧ್ಯಾ ಪುರೋಹಿತ್ ಅವರು, ಕಾಂತಕ್ಕಳಾಗಿ ಶ್ರೀಮತಿ ಭಾಗ್ಯಶ್ರೀ ತಾವಿಲ್ದಾರ್ ಅವರು, ಅದೇ ರೀತಿ ಗೀತಕ್ಕಳಾಗಿ ನಿಮ್ಮ RJ ಮೀರಾ. ಬರ್ರಿ, ಹಂಗಿದ್ರ ಆಧುನಿಕ ಮಹಿಳೆಯರ ಬಗ್ಗೆ ತಿಳ್ಕೊಂಡ್ ಬರೋಣಂತ. ಏ ಕಿಟಪ್ಪ, ಏ ಕಿಟಪ್ಪ. ಅಯ್ಯೋ ಕಾಕ ಬಂದ್ರೆ? ಬರ್ರಿ ಬರ್ರಿ ಕಾಕ, ಒಳಗ್ ಬರ್ರಿ. ಏಯ್ ಕಿಟಪ್ಪ ಮನ್ಯಾಗ ಇಲ್ಲ? ಅಯ್ಯೋ, ಇದು ಚಲೋ ಕೇಳಿದ್ರಿ ನೋಡ್ರಿ ನೀವು. ಇವತ್ತ ಮನಿ ಸಂತಿ ಖಾಲಿ ಆಗೈತೆ ಅಂತ ಹೇಳಿ ಇವತ್ತು ತಗೊಂಬ ಅಂತ ಕಳ್ಸಿನ್ರಿ. ಇವತ್ತ ಒಂದೇ ದಿವಸ ಹೋಗಿ ತಗೊಂಬರಕ್ ಹೋಗ್ಯಾರ ನೋಡ್ರಿ ಅವ್ರು. ಬಾಜು ಮನಿ ಕಾಕವ್ನ ಏನ್ ಹೇಳ್ದೆ ಕೇಳ್ದೆ ಬಂದಾನಂತೇನು? ಹೇಳಾರ್ದ ಬಂದ್ರಿ. ಯಾರನ್ನೋ ಕರ್ಕೊಂಡ್ ಬಂದಿರಲ್ರಿ ಕಾಕ? ಕಾಂತಕ್ಕ, ಶಾಂತಕ್ಕ. ನಮಸ್ಕಾರ ಅಕ್ಕಾರ. ನಮಸ್ಕಾರ ರೀ. ನೀ ಗೀತಕ್ಕ. ಹೌದ್ರಿ, ಎಲ್ಲ ನಮ್ಮ ಮಕ್ಕಳು. ಈಗ ಏನಾಗ್ಯದ, ನಮ್ಮೂರ ಬಾನುಲಿ ಕೇಂದ್ರೊಳಗ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಹಿಂಗಾಗಿತ್ತು. ಎಲ್ಲ ಒಂಥರ ಕೂಡ್ಬಿಟ್ಟದ ಈಗೆಲ್ಲ ಇದ್ರ. ಅಲ್ಲಿ ನೋಡ್ರಿ ಶಾಂತಕ್ಕ, ಕಾಂತಕ್ಕ. ನಮ್ಮ ಗೀತಕ್ಕ ಹೆಂಗ್ ನೋಡ್ರಿ ಹೆಂಗ್ ತಯಾರಾಗಳ. ಟೋಪ್ ಸರಿಗಿನ ಇಲ್ಕಲ್ ಸೀರೆನು, ಗುಳೆದು ಕಣದ ಬ್ಲೌಸ್ ಏನು, ಮಾಲೇನು, ದೊಡ್ಡ ಕುಂಕುಮ ಏನು, ಹೆಂಗ್ ನೋಡ್ರಿ ನಿಜವಾದ ಭಾರತೀಯ ನಾರಿ ಅನಿಸ್ಲಿಕ್ಕತ್ತಾಳ ನನಗೆ. ನಿಮ್ಗೆ ಅನಿಸ್ತದ ಇಲ್ಲ? ಹೌದು, ಖರೆ. ಕಾಕ ಹಿಂಗ ಹೇಳಿ ನೀವು ನನಗೆ ಏನಿಲ್ಲವಾ, ಖರೇದ್ ಹಿಂಗಿರೋರು ಬಹಳ ಅಪರೂಪ ನೋಡಿ. ಈಗ ಪಾರ್ವತಿ ಅಂತ ಈಗ ಹಿಂಗಿರೋದು ಅಂತ ಹೆಸರು ತಗೊಂಡ್ಬಿಟ್ಟಲ್ಲ, ಶಿವನ ಹಿಂಗಿರೋದು ಕಡಿಮೆ ತಂಗ್ಯವ. ಹಿಂಗ ಯಾರು ಇರಂಗಿಲ್ಲ ಈಗ, ಗೊತ್ತು. ಈಗ ಏನ್ ಕೇಳ್ತಿ, ಈಗಿನ ಅವತಾರಗಳು ನೋಡೋ ಹಂಗಿಲ್ಲ. ತಂದೆ ತಾಯಿನೇ ಸರಿ ಇರಂಗಿಲ್ಲ ಅವತಾರ. ಇನ್ನ ಮಕ್ಕಳಿಗೆ ಏನ್ ಹೇಳ್ಬೇಕು, ಯಾರು ಹೇಳೋದು ಹೇಳಿ? ಏನಾಗಿತ್ತಂದ್ರ ಇದರಿ ಕಾಕ, ನಮ್ದು ಲೇಡೀಸ್ ಗ್ಯಾಂಗ್ ಎಲ್ಲ ಅವ್ರೆಲ್ಲ ಏನ್ ಮಾಡ್ಯಾರ್ರಿ, ಒಂದ್ ಫಂಕ್ಷನ್ ಇಟ್ಕೊಂಡೇವ್ರಿ. ಎಲ್ಲಾರು ನಿಮ್ ಹಳ್ಳಿ ಕಡೆ ಸೀರೆ ಇದೆಲ್ಲ ಉಟ್ಕೊಂಡು ರೆಡಿ ಆಗ್ಬಾರ್ರಿ ಅಂತ ಹೇಳಿದ್ರಿ. ಅದ್ರ ಸಲುವಾಗಿ ನಾನು ಹಿಂಗ್ ರೆಡಿ ಆಗ್ಬಿಟ್ಟೆ ನೋಡ್ರಿ ಕಾಕ. ಇಲ್ಲಾಂದ್ರೆ ದಿನ ಹೆಂಗ್ ಸೀರೆ ಉಟ್ಕೊಂಡು ಮೇಕಪ್ ಮಾಡ್ಕೊಂಡ್ ಕುಂಡ್ರಾಕೈತಿ ಹೇಳ್ರಿ. ಆತ ಕರೆ. ಅಲ್ಲ ಶಾಂತಕ್ಕ, ಕಾಂತಕ್ಕ, ಕೊಳ್ಳಾಗಿಂದ ಬೋರ್ಮಾಳ್ ಮಾಯ ಆಗ್ಯಾವ ಈಗ, ಗೆಜ್ಜಿಟಿಕೆ ಮಾಯ ಆಗ್ಯಾವ ಈಗ. ಬೋರ್ಮಾಳ ಎಲ್ಲಾ ಹಳೆಯವ ಬಂದಾವ ಈಗ, ಬಂದಾವಂತೀರಿ. ಗುಂಡು ಬೋರ್ಮಾಳ, ಅವು ಕ್ಯಾದ್ಗಿ, ಮಗ್ಗಿ ಮಾಲಿ ಬಾಳ ಚಂದ ಹಾಕೊಂಡ್ ಅಡ್ಡಾಡ್ತಾರ. ಅಲ್ಲ ಶಾಂತಕ್ಕ, ಮೊದಲ ಮಂದಿ ಹ್ಯಾಂಗಿರ್ತಿತ್ತು ಹೇಳಲ್ಲ? ಮೊದ್ಲು ಮಂದಿ ಬಹಳ ಚಲೋ ಇರ್ತಿದ್ರಿ. ಶಿಸ್ತಂದ್ರೇನು, ಚಂದ ಸೀರೆ ಉಟ್ಕೊಂಡು ಮೈಕೈ ತುಂಬಾ ಒಡು ವ್ಯವಸ್ಥೆ ಇದ್ದಿದ್ದು ಹಾಕೊಂಡು ಶಿಸ್ತಾಗಿರ್ತಿದ್ರು. ಈಗಿನವ್ರು ಏನು ಬರೇ ಒಂದ್ ಅರ್ಧ ಚಡ್ಡಿ ಅರ್ಧ ಹಾಕೊಂಡು ಅವತಾರ ಮೇಲೆ ಇರ್ತಾರ. ಯಾರು ಹೇಳೋದ ಕಠಿಣ ಆಗಿದೆ. ಅಲ್ಲ, ನೀವೆಲ್ಲ ನಿಮ್ದು ಅವ್ವ ಅಪ್ಪಂದು ಅಜ್ಜ ಅಜ್ಜಿದು ಸಂಸ್ಕಾರ ಮಾತು ಕೇಳ್ತಿದ್ವಿ, ಸಂಸ್ಕಾರ ಇರ್ತಿತ್ತು. ಲಘು ಹೇಳ್ತಿದ್ರಿ ಮನ್ಯಾಗ? ಹೌದ್ರಿ, ಹೌದು ಹೌದು. ಬಿಡ್ತಿರಿದ್ರಿ ಹಿರಿಯರವಾಗ. ಹೌದೌದು. ಅದಕ್ಕೆ ಎದ್ಕೊಳ್ಳಿ ಅವಾಗ ಎದ್ಗಳಿಗೆ ಹಾಸಿಗೆ ಮಡಚ್ಬೇಕು. ಬೆಡ್ಶೀಟ್ ಅಂತಂದ್ರೆ ಯಾಕೆ ಮಡಚ್ಬೇಕಂತ ಕೇಳ್ತಾರೆ ಈಗಿನ ಹುಡುಗರೆಲ್ಲ. ಏನ್ ಹೇಳ್ತೀರಿ? ನಾವೆಲ್ಲ ಎದ್ದ ತಕ್ಷಣ ಹಾಸಿಗೆ ಮಡಚೋಡೋದು, ಕಸ ಹೊಡೆಯೋದು, ಬಾಗಿಲು ಮುಂದೆ ನೀರ್ ಹಾಕೋದು, ರಂಗೋಲಿ ಹಾಕೋದು ಎಲ್ಲಾ ಮಾಡ್ತಿದ್ವಿ. ತುಳಸಿ ಪೂಜೆ ಮಾಡೋದು, ಸ್ನಾನ ಮಾಡಿ ಎಲ್ಲಾ ಮಾಡ್ತಿದ್ವಿ. ಈಗಿನ ಹುಡುಗರ್ಗೆ ಹೇಳಿದ್ರ ಯಾಕೆ ಮಾಡ್ಬೇಕಂತ ಎಲ್ಲದಕ್ಕೂ ಪ್ರಶ್ನೆ ಕೇಳ್ತಾರೆ. ಏನ್ ಹೇಳ್ಬೇಕು ಎಲ್ಲದಕ್ಕೂ? ಎಲ್ಲ ಗೀತಕ್ಕ, ಶಾಂತಕ್ಕ, ನಾ ಏನ್ ಹೇಳ್ತೀನಿ, ಅವಾಗ ಎದ್ದುಕೊಂಡು ನಿಮ್ಗೆಲ್ಲ ಅಹಿಲ್ಯ ತಾರಾ ದ್ರೌಪದಿ ಮಂಡೋದರಿ, ಅಹಿಲ್ಯ ತಾರಾ ದ್ರೌಪದಿ ಮಂಡೋದರಿ ಸೀತಾ ಪಂಚಕನ್ಯಾ ಸ್ಮರೇ ನಿತ್ಯ ಪಾಪನಾಶನ ಕಾರಣಂ ಅಂತ ಹೇಳ್ತೀವಿ. ನಿಮಗೆಲ್ಲ ಶ್ಲೋಕಗಳನ್ನು ಕಲಿಸ್ತಿದ್ರು. ನಮಗೆ ಮುಖ್ಯವಾದ ನಮ್ಮ ಸಂಸ್ಕೃತಿಗೆ ಏನ್ ಬೇಕು, ಕೆಲವು ಶ್ಲೋಕಗಳನ್ನು ಕಂಪಲ್ಸರಿ ನೀವು ಕಂಠಪಾಠ ಮಾಡಿಸ್ತಿದ್ರು. ಆ ಶ್ಲೋಕಗಳನ್ನು ನಿಮಗೊಂದು ಸಂಸ್ಕಾರ ಸಿಗ್ತಿತ್ತು, ಅದ್ರ ಅರ್ಥನೂ ಹೇಳ್ತಿದ್ರು. ಆಮೇಲೆ ಮುಖ್ಯವಾಗಿ ನೀವೇನಿದೆ ಹಿರಿಯರಿಗೆ ಗೌರವ ಕೊಡ್ತಿದ್ರಿ, ಹಿರಿಯರ ಮಾತು ಕೇಳಬೇಕು ಅನ್ನೋ ಬುದ್ಧಿ ಇರ್ತಿತ್ತು. ಆಗಿಂದ ಈಗಿನಷ್ಟು ಏನೂ ಫೆಸಿಲಿಟಿ ಇಲ್ಲ.
ಕಷ್ಟದಿಂದನೇ ಒಂದು ಸಂಯಮದಿಂದ ನೀವು ಬೆಳೆದಿರಿ. ಗೀತಕ್ ನೀ ಹೇಳಲ್ಲ ಏನ್ ಅನಿಸ್ತದ? ಇಲ್ರಿ ಕಾಕ, ಈಗ ನೋಡಿದ್ರಿ ಈಗ ನೀವೇನ್ ಹೇಳಾಕತ್ತೀರಿ ನೋಡ್ರಿ, ಈಗ ಆದ್ರೆ ಅಕ್ಕಗಳೆಲ್ಲ ಹೇಳಾಕತ್ತಾರಲ್ರಿ, ಹಂಗ ಈಗ ನಮ್ಮದೇನ್ ಜನರೇಷನ್ ಐತಿ, ಈಗ ನಾವೇನದೇವ್ರಿ ಅಷ್ಟು ನೀವು ನೋಡ್ದಟ್ಟೆ ನೋಡಿಲ್ರಿ ಕಾಕ. ಆದ್ರ ನಮ್ಮ ಅತ್ತಿ ಯಾವಾಗ್ಲೂ ಹೇಳ್ತಿರ್ತಿದ್ರಿ, ಮನಿ ಹೆಣ್ಮಕ್ಳಾಗ್ಲಿ ಸಂಸ್ಕೃತಿ ಅನ್ನೋದು ನಮ್ ಹೆಂಗಸೂರ್ ಕೈಯಾಗಿರ್ತೈತಿ, ಯಾವಾಗೂ ತಲೆ ಮೇಲಿನ ಸರಗ್ ಜಾರಬಾರ್ದು, ಅದ್ರ ಮ್ಯಾಲ ಇರ್ತೈತಿ ಎಲ್ಲಾನು. ಮತ್ತ 4 ಮಂದಿ ಮುಂದೆ ಏನ್ ಮಾತಾಡ್ತಿ, ನೀನ್ ಒಡವಿ ವಸ್ತ್ರ ನಿನ್ ಆಭರಣ ಹೆಂಗ್ ಇರ್ತೈತಿ ಅದನ್ನ ನೋಡಿ ಮನುಷ್ಯರಿಗೆ ಅಳಿತಾರ. ಎಲ್ಲರ ಮನಿ ಬಿಟ್ಟು ನೀ ಯಾವ್ದಕ್ಕ ಫಂಕ್ಷನ್ ಗೆ ಹೋಗ್ಲಿ ಮೈ ಮೇಲಿನ ಆಭರಣ ಕಡಿಮೆ ಮಾಡ್ಕೋಬೇಡ, ಮತ್ತ ಚಂದಗೆ ಪದ್ದ ಸಿರಿ ರೆಡಿ ಆಗಿ ಹೋಗಂತ ಹೇಳ್ತಿದ್ರಿ ನಮ್ಮ ಅತ್ತಿ. ಹಂಗ ಸುಮ್ನೆ ಇಲ್ಲಾಕ್ ಬಿಡ್ರಿ ಅತ್ತಿ, ಇಲ್ಲೇನ್ ಸಣ್ಣ ಫಂಕ್ಷನ್ ಅಂತ ಅಂದ್ರೆ ಒಟ್ಟ ಕೇಳ್ತಿರ್ಲಿಲ್ರಿ ಕಾಕ ನಮ್ಮ ಅತ್ತಿ. ಅಯ್ಯ ಹಂಗಂಗ ಆದಿತ್ತ 4 ಮಂದಿ ಏನಂತಾರ, ಈಗ ಮನ್ಯಾಗ ಏನ್ ಸಾಮಾನ ಅದ್ ಮಾಡಿಸ್ಕೊಟ್ಟೇವ ಇಲ್ಲೊಂದ್ ಕೇಳ್ತಾರಿ ನಮ್ಮ ಅತ್ತಿ. ಅವಾಗ ಅಲ್ಲ ಅದಕ್ಕೆ ನಿನ್ನ ಗೌರವ ಸಿಗ್ತಿತ್ತಲ್ಲ ಗೀತಕ್ ಹೊರಗ, ಕಾಕ ಮತ್ರಿ ಮಂದೆಲ್ಲ ನಮಸ್ಕಾರ ಮತ್ ಒಳಗ್ ಬಾ ಮ್ಯಾಲ್ ಕೂಡು ನೋಡ್ರಿ ಕಾಕ, ಕಿಮ್ಮತ್ ಇರ್ತಿತ್ತು. ಹೌದೌದ್ರಿ. ಹೌದಲ್ಲ, ಖುಷಿ ಅನ್ನಿಸ್ತಿತ್ತು ಅನ್ಸನ್. ಪ್ಯಾಂಟ್ ಶರ್ಟ್ ಹಾಕೋತಾವ, ಟಿ ಶರ್ಟ್ ಹಾಕೋತಾವ, ಒಂದ್ ಕಿವಿಯಾಗಿರಂಗಿಲ್ಲ, ಒಂದ್ ಇರಂಗಿಲ್ರಿ, ಹೌದ್ರಿ. ಏನ ಒಂದ್ ಕ್ಲಿಪ್ ಹಾಕೋತಾವ, ಇಲ್ಲ ತಲೆ ಕೂದಲಕ್ಕೆ ಹಾಗೆ ಬರ್ತಾರ. ಯಾರ್ ಕಿಮ್ಮತ್ತು ಇಲ್ಲ, ಏನೂ ಇಲ್ಲ. ಒಟ್ಟ ಬಂಗಾರಕ್ಕೆ ಏನು ಕಿಮ್ಮತ್ತೇ ಇಲ್ಲ, ಎಲ್ಲ ಬಂಗಾರ ಕೊಟ್ರೆ ಲಾಕರ್ ಆಗಿ ಬಡಿತಾವ, ಬರೇ ಡೂಪ್ಲಿಕೇಟ್ ಇವ್ ಇಂತಾವ್ ಹಾಕೋತಾವ, ಏನ್ ಮಾಡ್ಬೇಕ? ಅಲ್ಲ ಶ್ರೀಮಂತಗಿರಿ ತೋರಿಸ್ಲಿ ಲಗ್ನದಾಗ ಹಾಕ್ತಾರ ಬಿಡ್ರಿ, ಅಷ್ಟೇ ಗಂಟೆದ್ ಹಾಕ್ತಾರ, ಒಯ್ದು ಇಡ್ತಾರ, ಅರ್ಧ ತೊಲಿ ಒಳಗಿಂದ ಅಷ್ಟೇ. ಎಲ್ಲಾ ತುಟ್ಟಲ್ರಿ ಕಾಕ, ಅನ್ನಕ್ಕೂ ಬರಂಗಿಲ್ರಿ. ಈಗಂತೂ ಬಾಳ ಈಗ 1,40,40,000 ಬಂದ್ಬಿಟ್ಟದ. ಎಲ್ಲಾನು ತುಟ್ಟಾಗೈತಿ. ತಗೊಳದ್ ಕಠಿಣ್ರಿ. ಹಂಗಂತೇಳಿ ನಮ್ ಹೆಂಗಸೂರಿಗೆ ಹಾಕೊಳರ್ದ ಇರಾಕು ಆಗಂಗಿಲ್ಲ ನೋಡ್ರಿ. ಎಳಿಯರೆ ಹಾಕಿರೋ ಲೆಕ್ಕ, ಗುಂಜರೆ ಹಾಕಿರೋ ಲೆಕ್ಕ ಮೈ ಮೇಲೆ ಬಂಗಾರ ಇರಬೇಕಂತ ಹೇಳ್ತೀವಿ. ಅಲ್ಲ ಕಾಂತಕ್ಕೆ ಕೇಳೋಣ, ಎದ್ದು ಕೂಡ ಏನೇನ್ ಕೆಲಸ ಮಾಡ್ತಿದ್ದೆ ಕಾಂತಕ್ ಮನ್ಯಾಗ? ನಾನಂದ್ರಿ ನಮ್ಮ ಮನ್ಯಾಗ ಅಜ್ಜ ಅಜ್ಜಿ ಇದ್ರಿ, ಏನು ನಮ್ಮ ಅಪ್ಪ ಅಪ್ಪ ಟೀಚರ್ ಇದ್ರು, ಅಮ್ಮ ಮನಿ ಕೆಲಸದಕ್ಕಿ. ನಾವ್ 5 ಮಂದಿ ಹೆಣ್ಮಕ್ಳು ಇದ್ವಿ, 4 ಮಂದಿ ಹೆಣ್ಮಕ್ಳು, 1 ತಮ್ಮ ಇದ್ದ ನನಗ. ನಾವ್ ಎದ್ದ ತಕ್ಷಣ ಒಬ್ಬೊಬ್ರು ಒಂದೊಂದ್ ಕೆಲಸ ಹಂಚ್ಕೊತಿದ್ವಿ. ಒಬ್ರು ಬಾಗಲ್ ಮುಂದ್ ಕಸ ಬೆಳೆದ್ರ ಒಬ್ರು ತಳಿ ಹಾಕೋದು, ಒಬ್ರು ರಂಗೋಲಿ ಹಾಕೋದು, ಒಬ್ರು ಹಾಸಿಗೆ ಮಡಚಿಡೋದು, ಒಬ್ರು ಕಸ ಬೆಳೆಯೋದು, ಒಬ್ರು ನೆಲ ಒರೆಸೋದು, ಒಬ್ರು ಅರ್ಬಿ ಒಗೆಯೋದು, ಒಬ್ರು ಭಾಂಡೆ ತೊಳೆಯೋದು, ಹಿಂಗೆಲ್ಲಾ ಕೆಲಸ ಅದೆಲ್ಲ ನೀವು ಸಂತೋಷದಿಂದ ಮಾಡ್ತಿದ್ರಲ್ಲ? ಬಹಳ ಸಂತೋಷದಿಂದ 10 ಹೋಗ್ತಿದ್ವಿ ನಾವು ಊಟ ಮಾಡಿ. ಈಗೆಲ್ಲದರಿ ಮತ್ತ ಆ ಡಬ್ಬಿ ಕಟ್ಟು, ಅದು ಕಟ್ಟು, 3 ಡಬ್ಬಿ ಕಟ್ಟು, 4 ಡಬ್ಬಿ ಕಟ್ಟು, ಒಂದ್ ಫ್ರೂಟ್ಸ್ ಅಂತ, ಒಂದ್ ಡ್ರೈ ಫ್ರೂಟ್ ಅಂತ, ಒಂದ್ ಸ್ನಾಕ್ಸ್ ಅಂತ, ಅದ್ ಏನ್ ಡಬ್ಬಿ ಕಟ್ಟೋದು ಒಂದ್ ದೊಡ್ಡ ಸಡಗರ. ಈಗೆಲ್ಲ ಮೊಮ್ಮಕ್ಕಳಿಗೆ ಆ ಕಟ್ಟಿ ಡಬ್ಬಿ ಕೂಡ ತಿಂದು ಬರೋದಿಲ್ಲ ಈ ಹುಡುಗರು, ಮತ್ತೆ ಅದ್ರಾಗ ಬರಂಗಿಲ್ಲ. ರುಚಿ ಮಾಡಿ ಕಟ್ಟಿದ್ರು ಏನು ತಿಂದ ಬಂದಿರಂಗಿಲ್ಲ ಹುಡುಗರು. ಮತ್ ಮನಿಗ್ ಬಂದ್ ಕೂಡ ಅವ್ವ ಅಪ್ಪಂದು ಒದ್ರೋದ ಶುರು. ಅಲ್ಲ ನೀವು ಕಾಂತಕ ಶಾಂತ ಗೀತಕ್ಕ ನಿಮ್ಮ ಅವು ಏನ್ ಹಾಕ್ತಿದ್ಲು, ನಿಮ್ಮ ಅಮ್ಮ ಹಾಕಿದ್ ನೀವು ಸಂತೋಷದಿಂದ ತಿಂತಿದ್ರಿ. ಈಗ ಅವ್ರು ನಿಮ್ಗೆ ಆರ್ಡರ್ ಮಾಡ್ತಾರ, ನಾಳೆ ನನಗೆ ಇದನ್ನ ಮಾಡ ಅಂತ ಹೇಳಿದ್ರು, ನಮಗ ಅನ್ನ ಸಾರು ಹಾಕಿದ್ರೆ ಅದನ್ನೇ ಮಾಡ್ತಿದ್ರಿ, ಪಲ್ಯ ಹಾಕಿದ್ರೆ ಅದನ್ನೇ ತಿಂತಿದ್ರಿ. ನಮ್ದು ಚಿನ್ನಂದ ಏನ್ ಕೇಳ್ತೀರಿ? ನಮ್ ಚಿನ್ನಾಗ ಏನ್ ಹೊಸ ಶಾಲೆಗೆ ಹಾಕೇವ್ ಬಿಡ್ರಿ ಸರ್. ಏನೋ 4 ಅಕ್ಷರ ಹೊಸದ ಕಲಿತತಿ ಕೂಸ, ಏನ್ರ ಒಂದಿಟ್ಟು ಕಲತ್ ಆಗಿತ್ತಂತ ನಾವ್ ಮಾಡ್ಯಾವ್ರಿ. ಎಲ್ಲಿದ್ರಿ ಕಾಕ, ಊರ್ ಉಸಾಬ್ರಿ ಆಗ್ಬಿಟ್ಟೈತ್ ನೋಡ್ರಿ ಅದು. ಶಾಲೆಗೆ ಹಾಕುದಿರ್ಲಿರಿ. ಈಗ ನಾವು ಮೊದಲ ಏನ್ ಮಾಡ್ತಿದ್ದೇವ್ರಿ, ಮಕ್ಕಳಿಗೆ ಎಲ್ಲಾ ಪೋಷಣೆನು ಸಿಗಬೇಕಂತೇಳಿ ಎಲ್ಲಾ ತರದ್ದು ಆಹಾರ ಮಾಡಿ ಕಟ್ತಿದ್ದೇವ್ರಿ. ಈಗ ಅದಿಲ್ರಿ, ಆ ಹುಡುಗರು ತಿನ್ನೋದು ಇರ್ಲಿರಿ, ಆ ಶಾಲಾಗಿನವ್ರ ನಮ್ಗೆ ಇಂತದ ಕಟ್ಬೇಕಂತ ಮೆನು ಕಳಿಸ್ತಾರ್ರಿ. ಅಯ್ಯೋ ಅಲ್ಲ, ಅವ್ರ ಮೆನು ಕಳಿಸ್ತಾರ, ಅವರು ಇದನ್ನ ಕಳಿಸ್ಬೇಕು ನೋಡ. ಇಂಟರ್ನ್ಯಾಷನಲ್ ಸ್ಕೂಲ್ ಹಾಕ್ತಾರ ಹುಡುಗರು. ಹಾರ್ಸ್ ರೈಡಿಂಗ್ ಕಲಿತಾರ, ಸ್ವಿಮ್ಮಿಂಗ್ ಕಲಿತಾರ, ಅದ ಕಲಿತಾರ, ಇದಕ್ಕ. ಅಲ್ಲ ಮಕ್ಕಳು ಅವಂದ್ರನ್ನ ತಾವು ಕಂಟ್ರೋಲ್ ಒಳಗೆ ತಗೋತಾರ ಅವರು. ಕುರ್ಪಾಣ ಬಿದ್ದು ಹೋಗ್ತದ್ರಿ. ಫೀಸ್ ಒಂದು ಕೊಡ್ಬೇಕಾ, ಮತ್ ಮ್ಯಾಲೆ ಹುಡುಗರು ಬಂದ್ ಕೂಡ ಒಂದು ಜಗಳ, ಆಮೇಲೆ ಬಂದ್ ಕೂಡ ಅವೇನ ಪ್ರಾಜೆಕ್ಟ್ ಅಂತ ಅದೊಂದ್ ಬ್ಯಾರೆ ಬೇಡವಾ ದೊಡ್ಡದಿದ್ದು ಹೋಗೋದ, ಬಂದ್ ಕೂಡೇನ ಅಮ್ಮ ಅಪ್ಪ ಅಂಗಡಿಗೆ ಹೋಗೋದ. ಒಟ್ಟ ಹಂಗ ನಡೆದೈತ್ ನೋಡ್ರಿ, ಹಿಂಗ ನಡೆದದ್ ನೋಡ್ರಿ. ಈಗಿಂದ ಇದನ್ನ ಬ್ಯಾರೆ. ಅಲ್ಲ ಕಾಂತಕ್ಕೆ ನೀವು ಸಣ್ಣವರಿದ್ದಾಗ ಹಬ್ಬ ಗಿಬ್ಬ ಹೆಂಗ್ ಮಾಡ್ತಿದ್ರಿ? ನಾವ್ ಹಬ್ಬ ಹರಿದಿನೆಲ್ಲ ಬಹಳ ಚಂದ ನಡೀತಿದ್ವಿ. ಅವ ಮನೆಯಾಗ ತಂದೆ ತಾಯಿ ಎಲ್ಲ ಕೂಡಿ ಇರ್ತಿದ್ವಿ, ಚಂದ ಹೇಳ್ಕೊಡ್ತಿದ್ರು, ಅವರು ಎಲ್ಲ ಫಾಲೋ ಮಾಡ್ತಿದ್ರು. ಹಿಂಗ ನಮಗೂ ಅದು ನೋಡಿ ಮಾಡ್ಬೇಕು ಅನಿಸ್ತಿತ್ತು. ಈಗೇನ್ ಬೆಳಿಗ್ಗೆ ಎದ್ಗಳು ಎಲ್ಲಾರು ಹೋಗ್ಬಿಟ್ರಿ, ಯಾರು ನೋಡೋರು, ನೋಡ್ಲಿಕ್ಕೆ ಒಬ್ರಿಗೊಬ್ರು ಇರೋದಿಲ್ಲ, ಹಿಂಗಾಗ್ತದೆ ಎಲ್ಲ. ಅಷ್ಟೇ. ಅಲ್ಲ ಶಾಂತ ಕೇಳ್ತಾಳ, ಈ ತುರುಗಿನಾಗ ಹಣಗಿ ಇಟ್ಕೊಳುದು, ಕೈಯಾಗ ಬ್ರಷ್ ಇಟ್ಕೊಳುದು, ನೈಟ್ ಹಾಕೊಳುದು, ಕೈಯಾಗ ಕುಕ್ಕರ್ ಹಚ್ಚೋದು, ಗ್ಯಾಸ್ ಹಚ್ಚೋದು, ಯಾರು ಮಾತಾಡ್ಸ ಅಂತ ಮಾತಾಡೋದು. ಇದನ್ನ ಬ್ಯಾರೆ ಬಿಡ್ರಿ. ಏನ ಅಲ್ಲ ಗೀತಕ್ಕ, ನೀನು ಮತ್ತೆ ಈಗೆಲ್ಲ ನೀನು ಹೇಳಿದೆಲ್ಲ ಚಿನ್ಮಂದಿ ಹಿಂಗೆಲ್ಲ ಸುದ್ದಿ ಇದ್ರ
ಮತ್ತೆ ನೀ ಏನಿದು ಬರಬರಿ ಅಂತ ಏನು ಅವ್ರ ಪ್ರಕಾರ ಕರೆ ಹೇಳ್ತೀನಿ ಹೇಳದನ್ನ ನಮ್ಮ ಅತ್ತಿ ಏನ್ ಒಂದ್ ಮಾತು ಹೇಳ್ತಿದ್ರು ನಮ್ಗೆ ಯಾವಾಗ್ಲೂ ನೋಡುವ ಮುಂಜಾನೆ ಎದ್ದ ಕೂಡ್ಲೆ ಹಾಳ್ ಹಣಿಲೆ ಒಟ್ಟ ಹೊರಗೆ ಹೆಜ್ಜೆ ಇಡಬೇಡ ನೀನು. ಇಡಬೇಡ. ಇದು ನಮ್ಮ ಮನಿಗ್ ಅಟ್ಟ ಅಲ್ಲ, ನಮ್ಮ ಆಜು ಬಾಜು ಮನಿದ್ ಎಷ್ಟ್ ಹೆಣ್ಮಕ್ಳು ಇರ್ತಾರ ಅಥವಾ ಚಂದ ಹೇಳಲ್ಲ ಹಣಿ ಮೇಲೆ ಕುಂಕುಮ ಇಲ್ದೆ ಹೊರಗೆ ಹೋಗ್ಬೇಡ್ರಿ. ಈಗ ನೀ ಮುಂಜಾನೆ ಎದ್ದು ರಂಗೋಲಿ ಹಾಕಕ್ ನೀ ಅಟ್ಟೆ ಹೊರಗೆ ಹೋಗಿರ್ತೀವ, ಆದ್ರ ನಿನಗ್ ನೋಡಾಕ ಆಜು ಬಾಜು ಮನಿಯವ್ರು ಯಾರ ಹೊರಗ್ ಬಂದಕ್ರ ನಿನ್ ಮುಖ ನೋಡಿದ್ರಂದ್ರ ಆ ಹೆಣ್ಮಗಳು ಹಣಿ ಮೇಲೆ ಕುಂಕುಮ ಇತ್ತು ಅಂತಂದ್ರ ಅದು ಆ ದಿನ ಅವ್ರಿಗೂ ಚಲೋ ಇರ್ತೈತಿ, ಅವ್ರಿಗೂ ಚಲೋ, ನಿಮ್ಮ ಮನೆಗೂ ಚಲೋ ಆಕಿ ನೋಡಿದವ್ರಿಗೂ ಒಂದ್ ದೇವಿ ದರ್ಶನ ಅಲ್ಲ. ಹೇಳ್ತಿದ್ರಿ ಹಿಂಗ ಹೇಳ್ತೀನಿ ಮತ್ತೆ ಅಂತಿದ್ರಿ ಆ ಟೈಮ್ದಾಗ. ಅವಾಗ ನಾವೆಲ್ಲ ಏನಂತಿದ್ದೇವ್ರಿ ಇರ್ಬೇಕ್ ಬಿಡತ್ತಂದು. ಆದ್ರೆ ಈಗ ನೋಡ್ತೇವಲ್ರಿ ಆಜು ಬಾಜು ಹೆಣ್ಮಕ್ಳ್ರಿ. ಖರೆ ನೀ ಅತ್ತಿ ಮಾತು ಕೇಳಿಯಲ್ಲ, ಈಗಿನ ಕೇಳಬೇಕಲ್ಲ. ಹಂಗಿತ್ರಿ ಕಾಕ, ನಮ್ಮ ಅಪ್ಪಂದು ನಮ್ಮ ಹಂಗ ಕಲಿಸಿದ ಸಂಸ್ಕಾರ. ಅದಕ್ಕ ಅಂತ ಕೇಳ್ತಾವ ಸೊಸೇಂದ್ರ ಸುದ್ದಿ. ಅಲ್ಲ ಸೊಸೇಂದ್ರ ಹ್ಯಾಂಗ ಹೇಳ್ಕ ಅದೇ ಈಗಿನ ಏನ್ ಮಾಡ್ಬೇಕು ಹೂ ಅಂತಾರ, ಆದ್ರ ತಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಅಷ್ಟೇ. ಅಲ್ಲ ಶಾಂತ ಕೇಳ ಈಗಿನ ಸೊಸೇಂದ್ರ ಅದೇ ಬಗ್ಗೆ ಈಗಿನ ಸೊಸೆಂದ್ರ ಏನ್ ಹೇಳೋದು ಹೇಳ್ರಿ, ಮಾತ್ ಕೇಳಿರಲ್ಲ ಹೇಳಲಿಕ್ಕೆ ಮಾತೇ ಕೇಳೋದಿಲ್ಲ. ಕೆಲವೊಬ್ರಂತೂ ಬಾಗ್ಲಕೊಂಡ್ ಕೂತ್ ಬಿಟ್ಟಿರ್ತಾರಂತ, ಅಂದ ಸುದ್ದಿ ಕೇಳವ್ರಪ್ಪ. ನಮ್ದು ಅವ್ರಿಗೆ ಗಳಿಸ್ತಾರಲ್ಲ ಮಾತೆ ಗಳಿಸೋಲ್ದಕ್ಕೆ ಅದಕ್ಕೆ ಗಳಿಕೆಗೆ ಈಗ ಜಗತ್ನಾಗ ಇಂಪಾರ್ಟೆನ್ಸ್ ಆಗ್ಬಿಟ್ಟದ್ ನೋಡ್ರಿ ಕಾಕ. ಮತ್ತೆ ಅತಿ ಶಿಕ್ಷಣ ಬಹಳ ಆಗಿದೆ, ಸಂಸ್ಕೃತಿ ಬಹಳ ಕಡಿಮೆ ಆಗ್ಬಿಟ್ಟದ. ಇದು ಯಾವ ಸರಿ ಯಾವ ತಪ್ಪು ಗೊತ್ತಾಗ್ಬಿಟ್ಟದ. ಏನ್ ಹೇಳ್ಬೇಕು, ಮನ್ಯಾಗ ಅಪ್ಪ ಒಬ್ಬ ದುಡಿತಿದ್ದ, ಬೇಕಿ ಮನ್ಯಾಗ ಕೆಲಸ ಮಾಡ್ತಿದ್ದ. ಅದೊಂದ್ ರೀತಿ ಬರೋಬ್ಬರಿ ಇತ್ತದು. ಅಜ್ಜಿ ಇರ್ಬೇಕು, ಹಿರಿಯರ್ ಇರ್ಬೇಕು. ಅವಾಗ ಹಂಗೆ ಇತ್ತದು. ಬರುದಿಲ್ಲ ಈಗಿನ ಹುಡುಗರಿಗೆ ಸಂಸ್ಕಾರ ಬರ್ಬೇಕಂದ್ರೆ ಅಜ್ಜ ಅಜ್ಜಿ ಜೊತೆಗಿರ್ಬೇಕು ಅಂದ್ರೆ ಬರ್ತದ ಸಂಸ್ಕಾರ. ಅಲ್ಲ ಶಾಂತ ಕಾಂತಕ್ಕ ಹತ್ರ ಹೇಳ್ದೆ ಏನಾರ ಒಂದ್ ಕತಿ ಹೇಳ್ದೆ ಏನಾರ ಮಾಡ್ಲಿಕ್ ಬರ್ತದ ಮೊಮ್ಮಕ್ಕಳಿಗೆ. ಇಲ್ಲಿದ್ರೆ ಬರೀ ಅವ್ರ ಕೆಲಸದಾಗ ಇರ್ತಾರ, ಅಪ್ಪ ಅವ್ರಿಗೆ ಹೇಳಿಕ್ ಟೈಮ್ ಇರುದಿಲ್ಲ, ಮಕ್ಕಳಿಗೆ ಕೇಳುದನು ಇಲ್ಲ. ಈಗಿನ ಮಕ್ಕಳು ಅಜ್ಜ ಅಜ್ಜಿ ಇದ್ರೆ ಏನೋ ಒಂದ್ ಸಂಸ್ಕಾರ ಅಂತ ಬರ್ತದ. ಅಲ್ಲ ಗೀತಕ್ಕ ಶಾಂತ ಕಾಂತಕ್ಕ, ನೀವ್ ಯಾರೇ ಹೊರಗಿನ ಬಂದ್ ಅತಿಥಿ ಬಂದ್ರೆ ಚಾಪಿ ಮೇಲೆ ಹಾಸ್ತಿದ್ರಿ. ಚಾಪಿ ಹಾಸೋದು ಚಂದ ಕೂಡ್ತಿದ್ರು ಅವ್ರು, ನೀವು ಅದ್ರ ಮುಂದೆ ಕೂಡ್ತಿದ್ರಿ. ಐಷ ಆರಾಮಗಳು ಇದ್ದಿದ್ದಿಲ್ಲ. ಅಗ್ದಿ ಒಂದು ಉದಾರ ಏನೋ ಭಕ್ತಿಯಿಂದ ಪ್ರೀತಿಯಿಂದ ಸ್ವತಂತ್ರದಿಂದ ಕೂಡ್ತಿದ್ರಿ. ಈಗ ಹಂಗಿಲ್ಲಲ್ಲ, ಯಾರು ಕೆಳಗೆ ಕೂಡಂಗಿಲ್ಲ, ಕಾಲ್ ವ್ಯಾನ್ ಅಂತಾರ, ಇದು ಅಂತಾರ ಕೆಲವ್ರಂತೂ. ಕಕ್ಕರಿ ಹೇಳಾತಿರಲ್ರಿ ನೀವೀಗ ಈ ಕೆಳಗ್ ಕೂಡುದಂತ ಹೇಳಿದ್ರಲ್ಲ ನೀವು. ನಮ್ದು ಹೆಂಗಿತ್ತಂದ್ರಿ ಮೊದಲ ಇವು ನಮ್ ಮನಿಯವ್ರದ್ ಏನೈತ್ರಿ, ಮನಿ ಬಹಳ ದೊಡ್ಡದ್ರಿ. ಅವಾಗ ಕೂಡು ಕುಟುಂಬ ಇತ್ರಿ. ಅದ್ರಿ ಏನಾಗ್ತಿತ್ರಿ, ನಾವು ಇಬ್ಬರು ಇದ್ದೇವ್ರಿ ಅವಾಗೆಲ್ಲ ಒಂದೇ ಮನ್ಯಾಗ ಇದ್ದೇವಲ್ರಿ. ನಮ್ಮ ಮನೆಯವ್ರು ಅಣ್ಣದೆಲ್ಲ ಒಂದೇ ಮನ್ಯಾಗ ಇದ್ದೇವ್ರಿ. ಅವಾಗ ಏನಾಗ್ತಿತ್ರಿ, ಯಾರ ಹೊರಗಿಂತ್ರ ಬಂದ್ರಂದ್ರ ನಮಗ ಒಂದು ಅದ ಹೇಳಿದ್ರಲ್ಲ ನೀವು, ಚಾಪೆ ಅದ್ ಹಾಸದವ್ರ ನಾವ್ ಒಳಗ್ ಹೋಗ್ಬಿಡೋದ್ರಿ. ಒಟ್ಟ ಹೊರಸ್ತಲ್ ಹೊರಗ್ ಬರ್ಬೇಡ್ರಿ ನೀವು ಹೇಳ್ಬಿಟ್ಟಿರ್ತಿದ್ರಿ. ಮೊದಲ ನಮ್ಮ ಅತ್ತಿಯವ್ರ ಏನ್ ಹಿರಿಯರ್ ಅವ್ರ ಇದ್ರಲ್ರಿ, ಅವ್ರಿಗೆ ಏನ್ ಬೇಕಾದ್ ಕೇಳೋದು, ನಮಗ್ ನಾವ್ ತಂತಂದ್ ಕೊಡಾಕದಟ್ ಇರ್ತಿದ್ದೇವ್ರಿ. ಆಮೇಲೆ ನಾವ್ ಅಲ್ಲೇ ಒಳಗ ಕುಂತ ಮಾತ್ ಕೇಳ್ತಿದ್ದೇವ್ರಿ ಎಲ್ಲಾರ್ದು. ಯಾವ್ದರ ಹೆಂಗ ನಮ್ಮ ತವ್ರ ಮನೆಯವ್ರು ಬಂದಕ್ರದ ಅಷ್ಟ ನಮಗ್ ಹೊರಗ್ ಬಂದ್ ಒಂದ್ 4 ಮಾತ್ ಮಾತಾಡ್ತಿವಿ. ಮತ್ ಏನ್ರಿ ಕಾಕ, ಇದು ನಮಗ ಏನಾದ್ರು ಕಟ್ಟು ಬಂದ ಅನಸ್ತಿಲ್ರಿ ಅವಾಗ. ಯಾಕೆ ಹೇಳ್ರಿ, ಅವಾಗ ಏನಾಗ್ತಿತ್ರಿ, ನಮಗ ಇವು ಊರು ಹೊರಗಿನ ಸುದ್ದಿಗಳು ಗೊತ್ತಿರ್ಲಿಲ್ಲ. ಅವಾಗ ನಮ್ ಸಂಸಾರ ಆಯ್ತು, ನಮ್ ಮನಿ ಆಯ್ತು, ನಮ್ಗೇನ್ ಬೇಕು ಬೇಡ ಅದ ನಮ್ಗ್ ಗೊತ್ತಾಗ್ತಿತ್ರಿ. ಇವೆಲ್ಲ ಈಗ ಏನ್ ಮಾಡ್ತಾರಿ, ನನ್ನ ಮಕ್ಕಳದ್ ಹೇಳ್ತೇನೆ ಕೇಳಲ್ಲ. ಈಗ ಯಾರೇ ಬಂದಾರಂತಂದ್ರ ನಮ್ ಚೀನಿರಿ ಆ ಸೋಫಾ ಬಿಟ್ಟು ಒಟ್ಟ ಹೇಳಂಗಿಲ್ಲ ನೋಡ್ರಿ. ಅಪ್ಪನ್ ದೋಸ್ತದ್ ಬಂದಿರ್ತಾರವಾ, ಯಾರ ಹೊರಗಿನವ್ರು ಬಂದಿರ್ತಾರ, ಕುಂಡ್ರಿ ಬೇಡ ಸೋಫಾ ಮೇಲೆ ಒಳಗ್ ಹೋಗಂಗ ಇಲ್ಲ. ಯಾಕವಾ ನಾ ಯಾಕೆ ಎದ್ದು ಹೋಗ್ಬೇಕಂತ ಕೇಳ್ತಾಳ್ರಿ. ಮತ್ತ ಅಪ್ಪನು ಬಾಳ ಮುದ್ದು ಮಾಡ್ಯಾನ್ ಬಿಡ್ರಿ ಮಕ್ಕಳಿಗೆ. ಅದು ಹೀಗೆಲ್ಲ ಹಂಗೆ ಅದ ಈಗ, ಬಹಳ ಕಷ್ಟ ಹೌದಿಲ್ಲ? ಯಾಕಂದ್ರೆ ಅಪ್ಪ ಏನಂತ ನಾವು ಎಲ್ಲ ನಿಭಾಯಿಸ್ತಾಳ ಅಂತಕೊಂಡು ತಾ ಮುದ್ದು ಮಾಡ್ತಾನ. ಮಗ ಹೆಣ್ಮಕ್ಳಿಗೆ ಬಹಳ ಪ್ರೀತಿ ಮಾಡ್ತಾರ ಅಪ್ಪ. ಹಿಂಗಾಗಿ ನಾವ್ ಏನ್ ಅನ್ನಕ್ಕೂ ಬರಂಗಿಲ್ಲ, ಹೋಗಿ ನಾವ್ ಅಪ್ಪನ ಮುಂದೆ ಹೇಳ್ತೀನಿ ನಿಂತು ಬಿಡ್ತಾವ್ರಿ. ಒಬ್ರು ಹೇಳೋದು ಒಬ್ರು ಇದನ್ನ ಹುಡುಗರು ಬಹಳ ಫೈದೆ ತಗೋತಾರ. ಮಕ್ಕಳು ಬಹಳ ಶಾಣೆ ಇರ್ತಾವ. ಅಲ್ಲ ಶಾಂತ ಕೇಳಂಗ ಅಪ್ಪಡು, ಈಗ ಶಾಂತಕ್ ನೀನೇ ಕನ್ಯಾ ಇದ್ದೆ, ನಿನ್ ಫೋಟೋ ಹೆಂಗಿತ್ತು ಈಗ ಬರ್ಲಿಕ್ಕತ್ತಾವ ಹೇಳ. ನಿನ್ ಫೋಟೋ ಹೆಂಗಿತ್ತು ಹೇಳಿ. ಈಗ ನಂದು ಫೋಟೋ ಅಂದ್ರೆ ನಂದು 18 ವರ್ಷಕ್ಕೆ ಮದ್ವೆ ಇರ್ಲಿಲ್ಲ, ಅವಾಗ ಹೆಂಗ್ ಫೋಟೋ ಇತ್ತು? 18 ವರ್ಷಕ್ಕೆ ಮದ್ವೆ ಮಾಡ್ರೆ ಸೀರೆ ಉಟ್ಕೊಂಡು ತಲೆ 2 ಹೆಳ್ಳ ಹಾಕೊಂಡು ಹೂ ಹಾಕೊಂಡು ನಾವೆಲ್ಲ ಫೋಟೋ ತೆಗೆಸ್ಕೊಂಡು ಕುಂಕುಮ ಹಚ್ಕೊಂಡು ಕಾಡಿಗೆ ಹಚ್ಕೊಂಡು ಎಲ್ಲ ಶಿಸ್ತಾಗಿ ನಮ್ದೇನ ಸೀರೆ ನಾವು 17 ವರ್ಷದಿದ್ದಾಗ ನಮ್ದು ಮದ್ವೆ ಮಾಡಿದ್ರು ಸೀರೆ ಉಟ್ಕೊಂಡ ಫೋಟೋ ತೆಗೆಸ್ಕೊಂಡಿದ್ವಿ ನಾವು. ಕನ್ಯಾ ಫೋಟೋ ತೋರು. ಈಗಿನ ಹೆಂಗ್ ಬಂದಾವ ಹೇಳ? ಈಗಿನ ಅವ್ರದ್ದೇನು ಎಲ್ಲೋ ಕಾರ್ ಮೇಲೆ ಕೂತಿರ್ತಾರ, ಹಿಡ್ಕೊಂಡ್ ಕೂತಿರ್ತಾರ, ನಾಯಿ ಹಿಡ್ಕೊಂಡ್ ಕೂತಿರ್ತಾರ. ಅಂತ ಫೋಟೋ ಎಲ್ಲ ಕಳಿಸ್ಕೊಡ್ತಾರ. ಈಗ ಕನ್ಯಾ ನೋಡ್ಲಿಕ್ ಫೋಟೋ ಕಳಿಸ್ರಿ ಅಂತ ಹೇಳಿ. ಮತ್ತೆ ಇದನ್ನ ಕಳ್ಸೋರ್ ತಾಯಿನೇ ಇಲ್ಲ, ಮತ್ತೆ ತಾಯಿ ತಂದೆನೇ ಕಳಿಸ್ತಾರ. ಅದನ್ನ ಹೇಳ್ರಲ್ಲ ಅವ್ರ ತಾಯಿ ಬಗ್ಗೆ.
ಇಲ್ಲ ಅದೇ ಅಲ್ಲ ಮತ್ ಫೋನ್ ಮಾಡಿದ್ರ ನಂಬರ್ ಕೊಟ್ಟಿರ್ತಾರ ಅದ್ರಾಗ ಗಂಡಂದ್ ಇರ್ತದ ಅಪ್ಪನ ಫೋನ್ ನಂಬರ್ ಇರ್ತದ ಮಾಡಿದ್ರೆ ನೀವ ಅಂತ ಗಂಡಸರು ಅವ್ರ ಹೆಸರು ಕೇಳಿದ್ರೆ ನಾವು ಅಲ್ಲ ಅವ್ರ ಮಿಸ್ಸೆಸ್ ನಾವು ಮಾತಾಡೋದು ಗಂಡಕ್ ಫೋನ್ ಕೂಡ ಕೊಡಂಗಿಲ್ಲ ಗಂಡ ನಾಯಿ ಮರಿ ಮಾಡ್ಬಿಟ್ಟಿರ್ತಾವ ಒಟ್ಟ ತಾಯಿಗಳೇ ತಗೊಂಡ್ ಮಾತಾಡೋದು ಉತ್ತರ ಕೊಡ್ಬೇಕು ಅವರೇ ಹೇಳೋದು. ಇದು ನಮ್ ಗೀತಾ ಕೇಳ್ತಾ ನೋಡಿದ್ರೆ ಇಲ್ರಿ ಈ ವಿಚಾರ ಒಳಗ ಅಟೆಂಡ್ ನನಗ ತಿಳಿದಿತ್ರಿ. ಏನಾಕಿತ್ರಿ ನಮ್ದು ತಿಳಿದಿದ್ದಾರೆ ಹೇಳು. ನಮಗ್ ನೋಡಕ ಅದು ಮಾಡೋದೆಲ್ಲ ಅವ್ವ ಅಪ್ಪನ ಮೇಲೆ ಬಿಟ್ಟಿದ್ರು. ಅವ್ರ ಏನ್ ಹೇಳ್ತಾರ ಹಂಗ ಹೂ ಅಂತಿದ್ದೇವ್ರಿ ನಾವು. ನಿನಗೇನ್ ಪಾಸ್ ಅಂತ ಕೇಳೇ ಇಲ್ಲ, ಅವ್ರು ಮಾಡ್ಕೊ ಅಂದ್ರೆ ನೀವ್ ಮಾಡ್ಕೊಂಡಿ. ನಾವ್ ಮಾಡ್ಕೊಳ್ಳೋ ತನಕ ಎಸ್ ಅಂದೇ ಇಲ್ಲ, ನಮ್ಗೆ ಗೊತ್ತೇ ಇರ್ತಿದ್ದಿಲ್ಲ ಅವಾಗೆಲ್ಲ ಹಂಗ ಒಟ್ಟ ಮಾಡ್ತಾರಂದ್ರ ತಂದೆ ತಾಯಿ ಹೇಳಿದ್ದು ಎಸ್ ಅನ್ನೋದು. ಖರೆ ನೀವು 3 ಮಂದಿ ಮಾತು ಕೇಳಿದಕ್ಕೆ ಭಯಂಕರ ಆರಾಮಿದ್ದೀರಲ್ಲ ನೀವು. ಆರಾಮಿದೆ ಅದಕ್ಕೆ ಮತ್ತೆ ಹಿರಿಯರ ಮಾತು ಕೇಳ್ಕೊಂಡಿದ್ರೆ ಮತ್ತೆ ಆರಾಮದೇರಿ. ಅದೇ ಅತ್ತ ನೋಡ್ರಿ ಊರ್ ಕಡೆ ಎಲ್ಲಾ ಹೋದಕ್ರ ಈಗ ಅಂತಿರ್ತಾರ್ರಿ ನೋಡುವ ಅಂದ್ರ ನಮ್ ಅಕ್ಕನ ಮಕ್ಳು ಅದ್ ಇರ್ತಾರಲ್ರಿ ಅವ್ರಿಗೂ ಈಗ ನೋಡೋದ ಚಾಲು ಆಗೈತ್ರಿ ಹುಡುಗ್ಯಾರಿಗೆ. ಆ ಕನ್ಯಾ ನೋಡಕ್ ನಾವ್ ಫೋಟೋದ್ ಕಳಿಸ್ಬೇಕಾರ ನಾವ್ ಹೇಳ್ತಿರ್ತೇವ್ರಿ ನೋಡುವ ನಾವು ಸಣ್ಣವ್ರಿದ್ದಕ್ರ ನಮಗ್ ಹಿಂಗೆಲ್ಲ ಇರ್ತಿತ್ತು, ನಮಗ ಸೀರಿ ಮ್ಯಾಲ ಲಂಗ ದವಣಿ ಮ್ಯಾಲ ಹಿಂಗ ನಮಗ್ ಫೋಟೋ ತೆಗೆದು ಕಳಿಸಿದ್ರು, ನೀವು ಸ್ವಲ್ಪ ಶಿಸ್ತಾಗಿರು ಫೋಟೋದೆಲ್ಲ ಕಳಿಸ್ರಿ ಅಂತಂದ್ರ ಅಯ್ಯ ಕಾಕು ನೀನ ಯಾವ ಲೋಕದಾಗದಿ ಯಾವ ಹುಡುಗರು. ಅಲ್ಲ ಮೊನ್ನೆ ಮಗಂದು ಬರ್ತ್ಡೇದು ವಾಟ್ಸಾಪ್ದೊಳಗೆ ಫೋಟೋ ಬಂದದ, ಫೇಸ್ಬುಕ್ ಒಳಗೆ ಬಂದದ. ತಾಯಿನೂ ಜೀನ್ಸ್ ಪ್ಯಾಂಟು ಟೀ ಶರ್ಟು, ಆ ಹುಡುಗಿನೂ ಹೊಸ ಡ್ರೆಸ್ ಜೀನ್ಸ್ ಪ್ಯಾಂಟು ಟೀ ಶರ್ಟು. ಅವ್ರವ್ ಬಂದಾಳ, ಆಕಿನೂ ಆರತಿ ಹಿಡಿಯಾಕಿ, ಆ ಹುಡುಗಿ ಅಜ್ಜಿ ಆಕಿನೂ ಜೀನ್ಸ್ ಪ್ಯಾಂಟು ಟೀ ಶರ್ಟು ಕೂಡಿ ಮತ್ತೆ ಇವ್ರಿಗೆ ಆರತಿ ಬೇರೆ ಇವರಿಗೆ ಬರ್ತ್ಡೇ. ಅವ್ರಂತಾರ ನಾವ್ ಯಾಕೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಆರತಿ ಮಾಡ್ಬಾರ್ದನು ಅಂತ. ಹಿಂಗದ ಅಲ್ಲ ಅವ್ರೇನ್ ಕಂಫರ್ಟಬಲ್ ಡ್ರೆಸ್ ಅಂತ ಹಾಕೋತಾರೋ ಹೆಂಗೋ. ಈ ವಿಚಾರ ಒಳಗ ಒಂದ್ ಹೇಳೋದಂದ್ರೆ ಏನಾಗ್ತೈತಿ, ಈಗ ಹೆಂಗ ಕಾಲ್ ಬದಲಾಕೈತಿ ಅದಕ್ಕ ತಕ್ಕಂಗ ನಾವು ಇರ್ಬೇಕಾಗ್ತೈತಿ. ನಾವು ಅವ್ರ ಉಡುಗೆ ತೊಡುಗೆ ಬಗ್ಗೆ ಮಾತಾಡೋದು ತಪ್ಪಾಕೈತಿ. ಆದ್ರೆ ಏನ್ರಿ ಇಂತ ಪರಿಸ್ಥಿತಿ ಇಂತ ಸಂದರ್ಭಗಳೊಳಗ ಕೆಲವೊಂದು ಫಂಕ್ಷನ್ ಅವತ್ತರೆ ಬೇಕಲ್ಲ, ಅವತ್ ಬೇಕಲ್ಲ, ಎಲ್ಲಿ ಹೆಂಗಿರ್ಬೇಕೋ ಗೊತ್ತಾಗ್ಬೇಕು. ಏನೋ ಮಾಡ್ಕೊಂಡು ಹೋಗ್ಬಾರ್ದು. ಗುಡಿಗೆ ಹೋಗ್ಬೇಕಂದ್ರೆ ಒಂದ್ ಹಿಂಗ ಅವಾಗರೆ ಬರ್ರಿ, ಟಿಕಳಿ ಹಚ್ಕೊಂಡು ಅವಾಗರೆ ಬರ್ರಿ, ಅವಾಗರೆ ಹೋಗ್ಬೇಕಲ್ಲ. ಒಂದ್ ಮಠಕ್ ಹೋದಾಗ ಏನೋ ಒಂದ್ ಫಂಕ್ಷನ್ ಇದ್ರು ಅಲ್ಲೂ ಸಹಿತ ನೀವು ಹರ್ದದ್ದು ಅದು ಜೀನ್ಸ್ ಪ್ಯಾಂಟ್ ಹರ್ದದ್ದು ಇರ್ತಾವ. ಫ್ಯಾಷನ್ ಈಗ ಹರ್ಕ ಇದ್ರೆ ಫ್ಯಾಷನ್ ವಿದ್ಯಾವಂತರು. ನಮ್ಮಲ್ಲಿ ನಮ್ಮ ದೇಶದಾಗ ಒಟ್ಟ ಅನ್ರಿ ಸಂಸ್ಕಾರ ಸಂಸ್ಕೃತಿ ಅನ್ನೋದೆಲ್ಲ ಕಡಿಮೆ ಆಗತ್ತೆ. ಬ್ಯಾರೆ ದೇಶದಾಗನೇ ಚಲೋ ಅದ ಈಗ ಆಕ್ಚುಲಿ ಹೇಳ್ಬೇಕಂದ್ರೆ. ಹೌದು, ರಷ್ಯನ್ಸ್ ಎಲ್ಲ ಸೀರೆ ಉಟ್ಕೊಳ್ತಾರ ಈಗ. ಅಮೆರಿಕಾದಾಗ ಆಯ್ತು, ನ್ಯೂಜಿಲೆಂಡ್ ನಾಗ ಆಯ್ತು, ಆಸ್ಟ್ರೇಲಿಯಾದಾಗ ಆಯ್ತು, ಎಲ್ಲಾದ್ರೂ ಸಂಸ್ಕಾರ ಅನ್ನೋದು ಅಲ್ಲಿ ಅವ್ರು ನಮ್ಮನ್ನ ಫಾಲೋ ಮಾಡ್ಲಿಕತ್ತಾರೆ. ಹೌದು, ನಮ್ಮನ್ನ ಫಾಲೋ ನಾವು ಮಾಡ್ಲಿಕತ್ತಾರೆ, ಬಿಡ್ಲಿಕತ್ತಾರ, ನಾವು ಬಿಡ್ಲಿಕತ್ತೀವಿ. ಹಾಡ್ ಕಲಿತಾರ, ಮಂತ್ರ ಕಲಿತಾರ, ಭರತನಾಟ್ಯಂ ಅಂತ ಕಲಿತಾರ, ದಿನ ಎಲ್ಲಾ ಹೇಳ್ಸ್ಕೋತಾರ ಅವ್ರೆಲ್ಲಾ. ಇಲ್ಲಿ ನಮ್ಮಲ್ಲಿ ಏನಿಲ್ಲ, ಯಾವ್ದು ಕಲೀಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಹುಡುಗರ್ಗೆ. ಇಲ್ರಿ ಈ ವಿಷಯದಾಗ ಒಂದ್ ಹೇಳೋದಂದ್ರೆ ಏನಾಕೈತ್ರಿ, ಈಗೀಗ ನಾವು ನೋಡೋದಂಗ್ರಿ ಅಂದ್ರ ನಮ್ಮ ಮಕ್ಕಳಾಗಿರ್ಲಿ ಅಥವಾ ಅವ್ರ ದೋಸ್ತಗಳು ಫ್ರೆಂಡ್ಸ್ ಅದೆಲ್ಲ ಹೇಳ್ತಿರ್ತಾರಲ್ಲ, ನಾವ್ ಏನ್ ಅನ್ನತ್ತೇವಲ್ರಿ ಬಾಳ್ ಕಡಿಮೆ ಆಗತೈತೆ ಅಂತಂದು. ಈಗ ಉಲ್ಟಾ ಏನಾಗತೈತ್ರಿ, ಹೊಸದಾಗಿ ಮಕ್ಕಳು ಅದನ್ನ ಅದ ಅಭಿರುಚಿ ತೋರ್ಸಾಕ್ತಾರ. ಯಾಕಂತಂದ್ರ ಎಲ್ಲಾ ಕಡೆನೂ ಇದನ್ನ ಕಂಪಲ್ಸರಿ ಮಾಡ್ಕೋತ ಬರತ್ತಾರ. ಈಗ ನೋಡ್ರಿ ನಾವ್ ಗುಡಿ ಒಳಗ ಅಂತ ಹೇಳಿದ್ರೆ ಅಕ್ಕೋರ್ ನೀವು ಗುಡಿ ಒಳಗ ಏನ್ ಮಾಡ್ಯಾರಿ, ವಸ್ತ್ರ ಸಹಿಷ್ಣುತೆ ಅಂತ ಹೇಳಿ ಅದನ್ನ ಕಂಪಲ್ಸರಿ ಮಾಡಿ ಹುಡುಗಿ ಇಂತ ವಸ್ತ್ರದ ಮೇಲೆ ಬರ್ಬೇಕು ಕಂಪಲ್ಸರಿ ಮಾಡ್ಲಿಕ್ಕತ್ತಾರ. ಹಂಗಾದ ಕೂಡ್ಲೆ ಮತ್ತ ನಮ್ ಪರಂಪರೆಯಲ್ಲಿ ಉಳಿಯಾಕತೈತ್ರಿ. ಆಮೇಲೆ ಏನಾಗೈತಿ, ಇನ್ನೊಂದ್ ಕಡೆ ಏನಾಗೈತಿ, ಈಗ ಗುರುಕುಲ ಪದ್ಧತಿಗಳು ಉಲ್ಟಾ ವಾಪಸ್ ಬರ್ಲಿಕತ್ತ. ಹೌದಮ್ಮ, ಹೌದು. ಸನಾತನ ಧರ್ಮ ಮತ್ತೆಲ್ಲ ಬರ್ಬೇಕು ಅಂತ ಹೇಳಿ ಇದನ್ನ ಮಾಡ್ಲಿಕ್ಕತ್ತಾರಲ್ಲ. ಎಷ್ಟು ಮಂದಿ ಸ್ವಾಮಿಗಳು ಎಲ್ಲರೂ ಪ್ರಯತ್ನ ಮಾಡ್ಲಿಕ್ಕತ್ತಾರ. ಬಂದ್ರೆ ಚಲೋ, ಏನು ಬಿಟ್ಕೋತ ಹೋಗ್ಬಾರ್ದು. ನಮ್ಮ ಬೇರ್ಗಳನ್ನ ಮರಿಬಾರ್ದು. ಮತ್ತೆ ಅಲ್ಲ, ಈ ಬಾಜು ಮನಿ ಕಾಕಂತೂ ಬಹಳ ಕೆಟ್ಟ ಅನಿಸ್ತದ. ಅದು ಹೊರಗೆ ಹೋದ್ನ ನಾನು ನೋವು ತಗೊಂಡೇ ಮನಿ ಬರ್ತೀನಿ. ಕಾಕ ಬಂದಕ್ರೊಮ್ಮೆ ಹೇಳ್ತಾರ ನೋಡ್ರಿ, ಈಗಿನ ಕಾಲ ಬಾಳ ಬದಲಾಗೈತಿ, ಭಾಳ ಬದ್ಲಿ ಆಗಿದೆ. ಈಗ ಒಂದು ಹುಡುಗ ಹುಡುಗಿಗೆ ಮದ್ವಿ ಶಾಸ್ತ್ರ, ಅರ್ಶನ ಹಚ್ಚು ಶಾಸ್ತ್ರ ಅಂತಾರಲ್ಲ, ಆ ಬಟ್ಟಲ್ದೊಳಗೆ ಏನದ ಅರ್ಶನ ಪುಡಿ, ಅರ್ಶನ ಇಲ್ಲ, ಎಣ್ಣಿಲ್ಲ, ಕೈಯಾಗಿ ಇವು ಟ್ಯೂಬ್ ಇರ್ತಾವಲ್ವಾ, ಟರ್ಮರಿಕ್ ಇದ್ದು ಅವೇ ಹಚ್ಚಲಿಕ್ಕೆ ಹತ್ತಿದ್ರು. ಇವು ಹಚ್ಚಿದ ಕೂಡ ಏನಂತಾರೆ, ಅದು ಏನು ಡ್ರೆಸ್ ಎಣ್ಣೆ ಆಗಂಗಿಲ್ಲ ಅಂತ, ಮಾರಿ ಅರ್ಶನಾಗ ಆಗಿಲ್ಲ ಅಂತ. ಈಗ ಹಚ್ಚಿದ ಕೂಡ ಹಳದಿ ಕಾಣಿಸ್ತದ ರೀ, ಅಂದ್ರೆ ಜಸ್ಟ್ ಒಂದು ಸ್ಯಾಂಪು ಅದು. ಅದನ್ನ ನಮ್ಮ ಸಂಸ್ಕೃತಿ ಒಳಗೆ ಬಳಸ್ಲಿಕ್ಕತ್ತಾರೆ. ಫಾರ್ಮಾಲಿಟಿ ಅಂತ ಮಾಡ್ತಾ ಹೋಗ್ತಾರೆ. ಫಾರ್ಮಾಲಿಟಿ ಏನ್ ಮಾಡಿ, ಎಲ್ಲೂ ಅರ್ಶನ ಬಟ್ಟೆ ಇಲ್ಲ, ಎಲ್ಲಿತ್ತು? ಅಲ್ಲ, ಅರ್ಶನ ಹಚ್ಚೋದಂದ್ರೆ ಏನು, ಎಣ್ಣೆ ಹಚ್ತಿದ್ರು ಹಿರಿಯರ್ 4 ಮಂದಿ ಇದ್ದವ್ರು. ಈಗ ಏನ್ ಅದನ್ನ ಒಂದು ದೊಡ್ಡ ಫಂಕ್ಷನ್ ಮಾಡ್ತಾರ. ಅಲ್ಲ, ಫಂಕ್ಷನ್ ಮಾಡಿದ್ರೆ ಹಿಂಗ್ ಟೀಮ್ ಹಚ್ತಾರ. ಹಿಂಗ ಮಾರಿ ನಿಮಗೆಲ್ಲ ಮಾರಿ ಮುಳಿಸಿದಂಗ ಕೊರಳ, ಬೆನ್ನ, ಕೈಯ, ಕಾಲು ಏನಿಲ್ಲ ಇಲ್ಲ. ನಮ್ಮ ಮದ್ವಿಗೊಳದಾಗ ಅದ್ ಹೆಂಗಾಗಿತ್ರಿ, ಪೂರಾ ಬಣ್ಣದ ಹಬ್ಬ ಮಾಡ್ದಂಗ್ ಮಾಡಿದ್ರು. ಮತ್ತ ಹಂಗೆ ಇರ್ಬೇಕು. ಮಕ್ಕಳಿಗೆ ಅಟ್ಟೆ ಅಲ್ದೇನೆ ಬಂದವ್ರೆಲ್ಲಾರು ಅದ್ರ ಒಳಗ ಮುಳುಗಿಸ್ತಾರ, ಅರ್ಶನ ಹಚ್ತಾರ. ನೋಡು, ನಮ್ ಸಂಸ್ಕೃತಿ ಕಳೆ ಬಂದಂಗ ಮದ್ವಿಗೆ ಒಂದ್ ಕಡೆ ಅಂತ. ಇಲ್ಲಿ ನೋಡು ಕಾಂತಕ, ಶಾಂತ, ಗೀತಕ, ನಮ್ಮ ಸಂಸ್ಕೃತಿ ಅಂದ್ರೆ ಅರ್ಶನ ಕುಂಕುಮದ ಮಾರಿ ಮೇಲೆ ಥಳಿ ಹೊಡೆದ್ರನ್ನ ಸಂಸ್ಕೃತಿ. ಚಂದ ಅನ್ನಿಸ್ತದಲ್ಲ, ಅದು ಸೌಭಾಗ್ಯದ. ಆಯುಷ್ಯ ಹೆಚ್ಚಾಗ್ತದ, ಮನುಷ್ಯನ ಕಳೆ ಹೆಚ್ಚಾಗ್ತದ,
ನೋಡಿದವ್ರಿಗೆ ಹೆಚ್ಚಿಗೆ ಒಂಥರ ಹುರುಪ್ ಬರ್ತದ, ಸಂತೋಷ ಅನ್ನಿಸ್ತದ. ಅದ್ರ ಭಾಗ್ಯನೇ ಬೇರೆ ಅದ ಇದ್ರೆ. ಇವ್ರೇನು ಕಳ್ಕೊಳಿಕತ್ತಾರಲ್ಲ, ಇವ್ರಿಗೆ ಅದ್ರಾಗಿನ ಇಂಟ್ರೆಸ್ಟ್ ಅವ್ರಿಗೆ ಇಲ್ಲ. ಈಗ ಗಿಂಕ್ಮ ಹಚ್ಕೊಂಬುದಂತೂ ಹೋಗೇ ಬಿಟ್ಟದ್ ಬಿಡ್ರಿ. ಆ ಟಿಕ್ಳಿಯರ್ ಹಚ್ಕೊತಿದ್ರು ಅದನ್ನು ಈಗ ಹೋಗ್ಬಿಟ್ಟದ. ಈಗ ಬಳಿ ಹೋತು, ಟಿಕ್ಳಿ ಹೂ ಹೋತು. ನೋಡ್ರಿ, ಹೂ ಅಂತೂ ಇಲ್ಲೇ ಇಲ್ಲ. ಏಮೇನ ಅಲ್ಲೇ ದೇವ್ರಿಗೆ ಹಾಕೋದು, ಅಲ್ಲಿಂದ ಕಸಕ್ ಹಾಕೋದು. ಅದನ್ನ ಏನು ಟೈಮ್ ಸಾಲಂಗಿಲ್ಲ ಅಂತ ಹೇಳಿದ ಇದು ಬಾಯ್ಕಟ್ ಬಂತು. ಹೌದ್ರಿ ಕಾಕ. ಹೂ ಮೇಂಟೈನ್ ಆಗಂಗಿಲ್ಲ ಅಂತ ಅವ್ರಿಗೇನೋ ಇದ್ರ. ಟೈಮ್ ಮೇಂಟೈನ್ ಅಂತ ಹೇರ್ಸ್ ಮೇಂಟೈನ್ ಆಗಂಗಿಲ್ಲ ಅಂತ. ನೀವು ಕೂದ್ಲಿ ಉದ್ದಿದ್ದಷ್ಟು ಚಂದ ಅಂತಿದ್ರ ಅವ. ಚಂದ ಅಂತಿದ್ರು. ಹೌದ್ರಿ. ಹೆರಳು ಹಾಕೊಂಡು, ಹೂ ಹಾಕೊಂಡು ಹೆಣ್ಕೊಳ್ಳೋದು, ನಮ್ಮ ಮನೆಗೆ ಹೂ ಸಾಲಾರ್ದೆ ಹೆಣ್ಕೊಳ್ಳೋದು, ಮತ್ತ ಹೆಣ್ಕೊಳ್ಳೋದು. ಆಕೆ ಅದಕ್ಕೆ ಕಳ್ತನ ಮಾಡಿ ತರೋದು ಮತ್ತ. ಮಂದಿ ಮನೆ ಹೂ ತಂದು ಕಟ್ಟಿಸ್ಕೊಂಡು ಹಾಕಿಸ್ಕೊಂಡ್ರು ಅವ್ನ. ಅಲ್ಲ, ನಿಮಗೆ ನಿಮ್ಮ ಅವ್ವ ಅಜ್ಜಿ ಅದನ್ನ ಮಾಡೋ ಮುಂದೆ ನೀವು ಸಂತೋಷದಿಂದ ಕೂಡ್ತಿದ್ರಲ್ಲ. ಹಾಕ ಅಜ್ಜಿ ಅಂತಿದ್ರಿ, ಹಾಕ ಅವ್ವ ಅಂತಿದ್ರಿ, ತಿರುಗಾಡಿ ಬರ್ತಿದ್ರಿ. ಹೂ ಅದ್ರಾಗ ಬಹಳ ಇಂಟ್ರೆಸ್ಟ್ ಹಾ, ಮಂದಿಗೆಲ್ಲ ತೋರಿಸಿ. ಇದು ಇರ್ತಿದ್ದಿಲ್ಲಲ್ಲ ನಮಗೆ. ನೀವು ಟಿವಿ ಹಾ ಇದ್ದಿದ್ದಿಲ್ಲ, ಇದ್ದಿದ್ದಿಲ್ಲ. ಮತ್ತೆ ಓಣ್ಯಾನ್ ಮಂದಿ ತೋರಿಸಿ ನಮಸ್ಕಾರ ಮಾಡಿ ಬರ್ತಿದ್ರಿ. ಮನ್ಯಾನ್ ಮಂದಿನೂ ಕಳಿಸ್ತಿದ್ರು. ಅಡ್ಡಾಡಿ ಬರ್ತಿದ್ವಿ, ಅಡ್ಡಾಡಿ ಹೋಗಿ ಬಾ ಅಂತ ಹೇಳ್ತಿದ್ರು. ಹೋಗಿ ಅಡ್ಡಾಡಿ ತೋರ್ಸ್ ಬರ್ತಿದ್ವಿ. ಹೌದ್ರಿ. ಈಗ ನೋಡು, ಆ ಕೌತುಕ ಎಲ್ಲ ಹೋಗ್ಬಿಟ್ಟದ್ ನೋಡು. ಹೌದ್ರಿ ಕಾಕ. ಓದುದು, ನಾವ್ ಮಾಡ್ಬೇಕು. ಜ್ಞಾನ, ತಂತ್ರಜ್ಞಾನ, IT BT ಅದು ಎಲ್ಲಿಂದ ಎಲ್ಲಿಗೆ ಹೋತು, ಏನೋ ಬಂತು. ಸಂಸ್ಕೃತಿ ಬಹಳ ಹಾಳಾಗ್ಲಿಕ್ಕತ್ತದೈತೆ. ಬಟ್ ನಮ್ಮ ಸಂಸ್ಕೃತಿ ನಾವು ಬಿಡಬಾರ್ದು. ಅದನ್ನ ಏನಾರೇ ಮಾಡಿ ಸಂದರ್ಭಕ್ಕರೆ ನಮ್ಮ ಸಂಸ್ಕೃತಿ, ನಾವು ಭಾರತೀಯರು, ನಾವು ತೋರಿಸ್ಬೇಕಾಗ್ತದಲ್ಲ. ನಾವು ಭಾರತೀಯ ನಾರಿ ಅಂದ್ರೆ ಬಾಕಿ ಪುಕೋಟಲ್ಲ ಅಲ್ಲಕಿ. ನಾ ಈಗ ಆಗಳೇ ಹೇಳಿದ್ನಲ್ಲ, ಅಹಿಲ್ಯ ತಾರಾ ದ್ರೌಪದಿ ಮಂಡೋದರಿ ಸೀತಾ, ಅವ್ರಿಗೆ ಭಾರತೀಯ ನಾರಿಯರು, ಅವ್ರು ಆದರ್ಶಿದ್ರವ್ರು. ಅವ್ರು ನೋಡಿ ನಾವು ಹಿಂಗಿರ್ಬೇಕಂತ ಹೇಳ್ತಿತ್ತದು. ಈಗೇನೋ ನಮ್ಮ ಹುಡುಗರಿಗೆ, ಮೊಮ್ಮಕ್ಕಳಿಗೆ ನಾವು ಕಲ್ಸ್ಕೊತ ಹೋದ್, ನಾವು ಕಲ್ಸ್ಬೇಕಿದ್ರೆ. ಅಲ್ಲ, ಮಕ್ಕಳು ತಪ್ಪಿಲ್ಲ, ಇದು ಮಕ್ಕಳು ನಾವು ಕಲ್ಸೋದಿಲ್ಲ. ನಾವು ಕಲಿಸ್ಬೇಕು. ತಂದೆ ತಾಯಿ ಕಲಿಸ್ಲಿದ್ರು, ಅಜ್ಜ ಅಜ್ಜಿ ಕಲಿಸ್ಬೇಕು. ಅಂದ್ರೆ ಅವ್ಗ ಗೊತ್ತಾಗ್ಬೇಕಲ್ಲ ಸ್ವಲ್ಪ. ಇಲ್ಲಿ ನೋಡಿ ಶಾಂತಕ್ಕ, ಅವರು ಅವು ಅಂದ್ರೆ ಹೊಡೆದ್ ಬಿಡ್ತಾರ, ಮಮ್ಮಿ ಅನ್ನಲೇ ಅಂತಾರ. ಅಪ್ಪ ಅಂದ್ರೆ ಹೊಡಿತಾರ. ನೋಡ, ಇದ್ರಿಗೆ ಮನ್ಯಾಗ ಎಷ್ಟು ಚಂದ ಡ್ಯಾಡಿ ಅಂತ ಕರಿತಾನ ಅಂತೇಳಿ ಹೇಳಿ ಮಾಡಿಸ್ಕೊತಾರ. ಹೌದ್ರಿ. ಹೌದಲ್ಲ, ನಮ್ ಮನ್ಯಾಗ ಉಲ್ಟಾ ನೋಡ್ರಿ ಕಾಕ. ನಾ ಹೇಳಿಲ್ರಿ, ವಾಸತಿ ಬಂದಕ್ರ ಹೇಳಿದ್ದೆ ನಿಮ್ಗ. ಹೇಳಿದಲ್ಲ. ನಮ್ ಹುಡುಗರ ಮಮ್ಮಿ ಅಂದ್ರ ನನಗೆ ಅನ್ಸ್ಕೊಳ್ಳೋದ್ ಆಗಂಗಿಲ್ರಿ. ಒಂದ ಅವ್ವ ಅನ್ನು ಇಲ್ಲ ಅಮ್ಮ ಅಂತ ಹೇಳ್ಬಿಡ್ತೇನ್ರಿ. ಮತ್ತ ಅವ್ ಹಂಗ ಕರಿತಾವ್ರಿ. ಅವ್ ಒಂದ್ ದಿವ್ಸ ಯಾರೋ ಅವ್ರ ದೋಸ್ತುಗಳು ಬಂದಾರ, ಅವ್ರ ಮುಂದ್ ಮಮ್ಮಿ ಅಂದ್ರಿ. ಆ ಹುಡುಗರ್ ಮುಂದೆ ಹೊಡೆದಿದ್ದಾರಿ ಕಾಕ. ಹೊಡಿಬೇಕು ಮತ್ತೆ. ಮತ್ತೇನ್ರಿ ನಮಗ ಹೊಡಿಬೇಕಲ್ಲ. ಮತ್ತೆ ಮತ್ ಮಕ್ಳು ಹಂಗ ತಾಪ್ ಮಾಡ್ದಕ್ಕ ನಾವ್ ಅಟ್ ಇದು ಮಾಡ್ಬೇಕ. ಹೌದ್ ಮತ್ತೆ. ಹೇಳ್ಬೇಕು, ಮಕ್ಕಳಿಗೆ ಹೇಳ್ಬೇಕು. ಇವಾಗ ಏನದ, ಅವ್ವ ಅನ್ಸ್ಕೊಳ್ಳೋ ಖುಷಿ ಮಮ್ಮಿ ಒಳಗೆ ಇಲ್ಲಿ ಇರಂಗಿಲ್ರಿ. ಎಷ್ಟು ನಿಮ್ಗೊಂದು ಹೆಣ್ಣ ಜನ್ಮಕ್ಕೆ ಸಾರ್ಥಕ ಅನ್ನಿಸ್ತದ. ಅವ್ವ ಅಪ್ಪ, ಹಾ ಹಿಂಗೆ ಹೇಳ್ತೀನಿ. ಅಲ್ಲ, ಮತ್ತೆ ಬಿದ್ರ ಮಾಡಿದ್ರೆ ಮತ್ತೆ ಅವನೇ ಅಂತೀವಲ್ಲ, ಅವ್ವ ಅಂತೀವಿ ನಾವು. ಮಮ್ಮಿ ನೆನಪಾಗಂಗಿಲ್ರಿ. ಇಲ್ಲ, ಹಿಂಗೆ ಹೇಳ್ತೇನೆ ಇದ್ರೆ. ನಮ್ಮ ಈಗ ಕಾಂತಕ್ಕ ಕೇಳೋಣಿದ್ರ, ಕಾಂತಕ್ಕ ಈಗೆಲ್ಲ ಈಗಿನ ಹುಡುಗರಿಗೆ ಒಂದ್ ಸ್ವಲ್ಪ ಸಂದೇಶ ಏನಾರ ಕೊಡಲ್ಲ, ಹೆಣ್ಣು ಹುಡುಗರಿಗೆ ಹೆಂಗಿರ್ಬೇಕು? ಎಲ್ಲ ಆದಷ್ಟು ಮಕ್ಕಳು ತಂದೆ ತಾಯಿ ಮಾತುಗಳನ್ನ ಕೇಳ್ಕೊಂಡು ಹೊಂದಿಸ್ಕೊಂಡು ನಡ್ಕೋಬೇಕು. ಒಂದ್ ವೇಳೆ ತಂದೆ ತಾಯಿದ ಏನಾದ್ರು ತಪ್ಪಿದ್ರು ಕೂಡ ಅವ್ರಿಗೆ ತಿಳಿಸಿ ಹೇಳ್ಕೊಂಡು ಒಬ್ರಿಗೊಬ್ರು ಹೊಂದಾಣಿಕೆ ಒಳಗೆ ಇರಬೇಕೆ ಹೊರತಾಗಿ ವಿರುದ್ಧಾಗಿ ಹೋಗಿ ಅವ್ರಿಗೂ ಮನಸ್ಸಿಗೆ ಕಷ್ಟ ಮಾಡಿ ಕಡೆಗೆ ಇಂದಲ್ ನಾಳೆ ಮಾಡಿದ ಆ ಹುಡುಗರಿಗೂ ಫೀಲ್ ಆಗ್ತದ. ಕಡಿಗೆ ಕರೆ ಅಷ್ಟ್ರಾಗ ದಿನ ಟೈಮ್ ದಾಟಿ ಹೋಗ್ಬಿಟ್ಟಿರ್ತಲ್ಲ, ನಮ್ಮ ಸಲ ಕಾಲ ನಿಲ್ಲೋದಿಲ್ಲ. ಎಲ್ಲರೂ ಹೊಂದ್ಕೊಂಡು ಹೋಗ್ಬೇಕು, ಚಲೋ ರೀತಿಯಿಂದ ಇರಬೇಕು ಅಂತ ಅಷ್ಟೇ ನಮ್ಮ ಅಪೇಕ್ಷೆ. ಕಾಂತಕ್ಕ ನೀ ಇಷ್ಟ ಹೇಳಲ್ಲ, ಬಂದ್ ಸೊಸೆಂದ್ರಿಗೆ ಹೇಳಲ್ಲ. ಇಲ್ಲ, ಈಗ ಸೊಸೆಂದ್ರಿಗೆ ಏನು ಹೇಳೋದೇನು ಇರುದಿಲ್ಲ. ಅವರು ಎಲ್ಲ ಯಾಕಂದ್ರೆ ನಾವು ಅಂಜು ಕಾಲ್ ಬಂದ ಅಂತ ಏನು ಅನ್ಸ್ಬೇಕಾಗಿಲ್ಲ. ಅದನ್ನ ಹೇಳ್ತೀನಿ. ಮಾಡೋದು ಎಲ್ಲ ಮಾಡ್ತಾರ ಸೊಸೆಂದ್ರು. ಏನ ಎಲ್ಲಾರು ಕೆಟ್ಟಿರ್ತಾರ, ಕಲ್ತವ್ರು ಇರ್ತಾರೆ, ಅವ್ರಿಗೂ ಅಪ್ಪ ಅಮ್ಮ ಇರ್ತಾರೆ, ಅತ್ತಿ ಮಾವನು ಇರ್ತಾರೆ, ಗೊತ್ತಿರ್ತದಲ್ಲ ಹೆಂಗಿರ್ಬೇಕಂತ ಅವ್ರಿಗೆ ಗೊತ್ತಿರ್ತದ. ಎಲ್ಲ ಮಾಡ್ತಾರೆ. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಮಾತ್ರ ಅಡ್ಜಸ್ಟ್ ಎಲ್ಲ ಇದನ್ನ ಮಾಡ್ಬೇಕು. ಇಲ್ಲಿದ್ರ ಕೊನೆಗೆ ನಾವು ವೃದ್ಧಾಶ್ರಮಕ್ಕೆ ಸೇರ್ಬೇಕು. ಹಂಗದ ನೋಡಿ. ಅವ್ರ ಜೊತೆಗೆ ನಾವು ಅಂತಃಕರಣದಿಂದ ಪ್ರೀತಿಯಿಂದ ಇರ್ಲಿಲ್ಲ ಅಂತಂದ್ರ ಕೊನೆಗೆ ನಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾರ, ಜೋಪಾನ ಮಾಡ್ಲಾರ್ದ. ನಮ್ಗೆ ಗೀತಾ ಹೇಳ್ತಾಳ ಕೇಳ್ರಿ, ಹುಡುಗರ ಜೊತೆಗೂ ಅಂತಃಕರಣದಿಂದ ಇರ್ಬೇಕು, ಪ್ರೀತಿಯಿಂದ ಇರ್ಬೇಕು. ಹೌದಿಲ್ಲ ಯಾಕ ಇನ್ ಒಂದ್ ಏನ್ ಹೇಳೋದಂದ್ರಿ, ನಿರೀಕ್ಷೆಗಳು ಕಡಿಮೆ ಇಟ್ಕೋಬೇಕ್ರಿ ನಾವು. ಹೌದು. ಈಗ ಬರೋ ಸೊಸಿ ಮೇಲೆ ಆಗ್ಲಿ, ನಮ್ಮ ಮಕ್ಕಳ ಮೇಲೆ ಆಗ್ಲಿ ನಿರೀಕ್ಷೆ ಕಡಿಮೆ ಇರ್ಬೇಕು. ಅಗ್ದಿ ಚಂದ ಅವ್ರ ಗೀತಕ್ಕಿದ್ರೆ. ಅಂಡರ್ಸ್ಟ್ಯಾಂಡಿಂಗ್ ಬಟ್ ಬಹಳ ಬೇಕು ನೋಡಿ ಅಷ್ಟೇ. ಮತ್ತೆ ಕಾಂಪ್ರಮೈಸಿಂಗ್ ಬೇಕು. ನಾ ಇದನ್ ಮಾಡ್ಬೇಕು, ನಾ ಹಿಂಗ್ ಮಾಡೇನಿ, ಯಾಕೆ ಹಂಗ್ ಮಾಡ್ಬೇಕು ಅಂತ ಅವನ್ನೆಲ್ಲ ಬಂದು ಜಗಳಗಳು ಚಾಲೂ ಬರ್ತಾವ. ಮತ್ತೆ ಕಾಂಪ್ರಮೈಸ್ ಬೇಕು. ಕಾಂಪ್ರಮೈಸ್ ಬೇಕು. ಬೇಕ್ರಿ.
ಹೇಳ ಗೀತಕ್ಕ. ಈಗ ಸೊಸಿ ಬಂದಾಳ ಅಂತಂದ್ರ ಆಕಿ ಯಾರ್ದೋ ಮನಿ ಮಗಳು ಇರ್ತಾಳ್ರಿ, ಆಕಿ ಬಂದಾಳ ಕೆಲಸದಾಕಿ ಬಂದಾಳ ನಾ ತಿಳ್ಕೊಬಾರ್ದ ಅತ್ತೆ ಆದವ್ರು. ಸೊಸಿ ಬಂದಾಳ ಅಂದ್ರೆ ನನ್ ಮನಿಗ್ ಇನ್ನೊಬೇಕ್ ಮಗಳೇ ಬಂದಾಳ, ನಾ ನನ್ ಮಗಳಿಗೆ ಹೆಂಗ್ ನೋಡ್ಕೋತಿದ್ದೆ ಈಕಿಗೂ ಹಂಗೆ ನೋಡ್ಕೋತೀನಿ ಅಂತ ಅಂದ್ರ ತಿಳ್ಕೊರಿ. ಅವಾಗ ಅತ್ತಿ ಸೊಸಿ ಜಗಳ ಬರಂಗಿಲ್ಲ ಮನ್ಯಾಗ. ಮತ್ ನಮ್ಮ ಅತ್ತಿಗೊಳದ್ರ ನಮಗ್ ನಮ್ಮ ಮಕ್ಳು ನೋಡ್ಕೊಂಡ್ರಿ, ಮತ್ ನಾವ್ ಅವ್ರಿಗೆ ನಮ್ಮ ಅವುಗಳ ಗತ್ಲೆನೆ ನೋಡ್ಕೊಂಡ್ರಿ. ನಾವು ಅಷ್ಟೇ ಈ ಒಟ್ಟ ಅಲ್ಲ ಗೀತಾಕಿನ ಸೊಸಿ ಪುಣ್ಯ ಮಾಡ್ಯಾಳ, ಸೊಸಿ ಬರಕೀಗ ಮತ್ ಚಂದ ನೋಡ್ಕೋತೀನಂತ ಈಗ. ಯಾಕಂದ್ರೆ ಅಲ್ಲಾಕಿ ಖರೆ ನನಗೂ ಚಂದ ನೋಡ್ಕೊಂಡಾರ್ಲ ಅಂತ ಹೇಳಕ್ಕೆ ಹಿಂಗಿದ್ರೆ ನೆನೆಸ್ಬೇಕ ಅವ್ರನ್ನ, ನಮ್ಮ ಅತ್ತಿಗಳು ನೆನೆಸುವಂಗ. ನಮಗೂ ಅಷ್ಟೇ ರೀ, ನಮ್ಮ ಅತ್ತಿ ಬಾಳ ಚಲೋ ಇದ್ರು, ಬಾಳ ಇದನ್ ಮಾಡಿವಿ ನಾವು ಎಲ್ಲಾರನು. ನಮ್ ಸೊಸಿನೂ ಹಂಗೆ ಇದ್ದಾಳ, ನಾವು ಚಲೋತ್ನಾಗ ನೋಡ್ಕೊಂಡಿವಿ, ಅವರು ಚಲೋತ್ನಾಗ ನೋಡ್ಕೋತಾರೆ. ಹೌದು, ಇಲ್ಲಿ ಶಾಂತಕ್ಕಿದ್ದ ನೋಡ್ ಬರೀ ಮಾವನ್ ಸೇವಾ ಮಾಡ್ಯಾಳ, ಎಷ್ಟು ಸೇವಾ ಮಾಡ್ಯಾಳ ಮಾವನ್ ಇದ್ರು. ಏನು ದೇವ್ರು ಮಾಡಿಸ್ದ, ಕಣ್ಣಿಲ್ಲ ಕಿವಿ ಇಲ್ಲ ನಮ್ಮ ಮಾವಗ. ನಮ್ಮ ಅತ್ತೆ ಮುತ್ತೈ ಸಾವು ಲಘು ಹೋದ್ರು ಪಾಪ, ಕರೆ ಒಂದಿನ ತ್ರಾಸ ಅನ್ನೋದು ಇಲ್ಲೇ ಇಲ್ಲ. ಅವ್ರು ಹಳೆ ಕಾಲದಾಗಿದ್ರಲ್ಲ, ಅದನ್ನ ನಾವು ತಿಳ್ಕೊಬೇಕಷ್ಟೇ. ಅವ್ರ ಜೊತೆ ನಾವು ಕಾಂಪ್ರಮೈಸ್ ಆಗ್ಬೇಕು, ಹೊಂದಿಸ್ಕೋಬೇಕಲ್ಲ. ಪಾಪ ಎಲ್ಲ ಅವ್ರಂಗ್ ನಡ್ಕೊಂಡ್ರೆ ನಮ್ಗೂ ಅಷ್ಟ ಆಗಲ್ಲ ಕೆಲವೊಮ್ಮೆ. ಅವ್ರ ಜೊತೆ ನಾವು ತಿಳ್ಕೊಂಡು ಅವರು ನಮ್ಮ ಜೊತೆ ಹೊಂದ್ಕೋತಿದ್ರು. ನಮ್ಮ ಮಾವ ಆಮೇಲೆ ಆಯುಷ್ಯ ದೇವ್ರು ಕೊಟ್ಟಿದ್ದ ಪಾಪ, ಮತ್ತೆ ಇದ್ರು ಕಣ್ಣಿಲ್ಲ ಕಿವಿ ಇಲ್ಲ, 10-12 ವರ್ಷ ಇದ್ರು. ಹೇಳಲ್ಲ ಮತ್ತೆ ಏನೋ ಮತ್ತೆ ದೇವ್ರು ಸದಾ ಜಪ ಮಾಡ್ದಂಗ ಹಂಗ ಶಾಂತಕ್ಕ ಶಾಂತಕ್ಕ ಅಂತ ಹೇಳಿದು ನಾವು ಗಳಿಸೋದು ಹಂಗಾರಿ ಅಷ್ಟೇ. ನಮ್ದು ಇದು ಬೇಕಲ್ಲ, ಹೌದಿಲ್ಲ? ನಮ್ಮ ಹಡ ತಂದೆ ತಾಯಿಗೆ ಮಾಡೋದು ಮಾಡಿರ್ತೇವಲ್ರಿ. ಹಂಗ ಅತ್ತಿ ಮಾವನು ಅಷ್ಟೇ, ತಾಯಿ ತಂದಿನೂ ಅಷ್ಟೇ ಅನ್ಕೊಂಡು ಮಾಡ್ಬೇಕು. ಆ ಮನಸ್ಸು ಇರ್ಬೇಕು. ಒಟ್ಟೇನ್ವಾ ಗೀತಕ್ಕನ್ ಮನಿಗ್ ಬಂದ್ವಿ, ಕಿಟ್ಟಪ್ಪ ಬಂದಿದ್ ಎಲ್ಲಾ ಸುದ್ದಿ ಹೇಳು. ಶಾಂತಕ್ ಬಂದಿದ್ಲು, ಕಾಂತಕ್ ಬಂದಿದ್ಲು. ಕಾಕ ನೀವು ಮಾತಾಡ್ಕೊಂತೀರ್ಲಿ, ನಾ ಒಲಿ ಮೇಲೆ ಏನ್ ಮಾಡಿದ್ದಾರೆ ನೀವು ಬರು ಅವಾಗ ನಮಗ ಸುದ್ದಿ ಬಂದಿತ್ತೇನ ಮಾತಾಡ್ಕೊಂತ ನೋಡಿಲ್ ಕಾಕ. ಚಾ ಸೊಸಗೊಂಡೆ ತಗೊಂಬಾರ್ವಾ, ಚಾ ಜೋಡಿ ಮತ್ತೆ ಏನ್ ತರ್ತೀನಿ ನೋಡು. ಇವ್ರಿಬ್ರು ಬಿಸ್ಕಿಟ್ ತಿನ್ನಂಗಿಲ್ಲ ಮತ್ತೆ. ಬಿಸ್ಕೆಟ್ ಎಲ್ಲಿದ್ರಿ ಕಾಕ? ನಾ ಚುರುಮುರಿನ ಮಾಡೇನ್ ತೋರಿ. ತಗೊಂಬಾರ್ಲ, ಚುರುಮುರು ತಗೊಂಬಾ ಇದ್ರೆ ಏನಿದ್ರು ತಗೊಂಬಾ. ತಗೋರಿ ಕಾಕ. ಅಗ್ದಿ ಚಲೋ ಆಗಿದಿಲ್ಲ ಶಾಂತಕ್ಕ ಅಂತಕ್ಕ. ಚಾ ಚಲೋ ಮಾಡ್ಯಾಳಿ, ಮಸ್ತಾಗಿದೆ, ಮಸ್ತ್ ಮತ್ತೆ ಒಳಗೆಲ್ಲ ರಗಡ ಹಾಲು ಹಾಕ್ಯಾಳ, ಕುಚ್ಚಾಳ, ಎಲ್ಲಾ ಒಳಗೆ ಯಾಲಕ್ಕಿ ಹಾಕ್ಯಾಳ. ಬರ್ತೀವಿ ಎಲ್ಲಾರ್ನು ಕರ್ಕೊಂಡ ಬರತ್ ಬರ್ರಿ. ಅಲ್ಲ ಬಾಜು ಮನೆ ಕಾಕ ಬಂದಿದ್ ಸುದ್ದಿ ಹೇಳು. ಗೀತಕ್ಕ ಕಾಂತಕ್ ಬಂದಿದ್ದು ಹೇಳು, ಶಾಂತಕ್ ಬಂದಿದ್ದೆ ಅಂತ ಹೇಳು. ನೋಡ್ರಿ ಹೋಗು ಮುಂದ ಅಂದ್ರಿ ಎಲ್ಲಿ ಕಾಕ ಬರು. ಮತ್ತೆ ನಿನಗೆ ಗೊತ್ತದ ಬಾಜು ಮನೆ ಕಾಕ ಎಂದೂ ಒಬ್ಬನೇ ಬರಂಗಿಲ್ಲ ಮನೆಗೆ, ಹೌದ್ರಿ ಖರೆ. ಕರ್ಕೊಂಡೇ ಬರ್ತಾರೆ ಯಾವಾಗ. ಹೋಗೋಣ ಅಂದ್ರೆ ಬರ್ತೀವಿ. ಮತ್ ಬರ್ರಿ. ವೆಲ್, ಇದುವರೆಗೂ ಕೇಳಿದಿರಿ ಆಧುನಿಕ ಮಹಿಳೆಯರು ಎಂಬ ವಿಷಯದ ಕುರಿತು ಹರಟೆ. ಈ ಹರಟೆಯ ಕುರಿತು ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಡ್ರಿ. ಅದಕ್ಕಾಗಿ ನೀವು ಬಳಸಬೇಕಾದಂತ ದೂರವಾಣಿ ಸಂಖ್ಯೆ 7090908908 70909008. ಇದೇ ರೀತಿಯ ವಿಶೇಷ ಕಾರ್ಯಕ್ರಮಗಳಿಗಾಗಿ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.